ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಕಾಯ್ತಿದ್ದೀರಿ? ಗ್ರಹಗಳ ಸ್ಥಿತಿ ಗತಿ ಹೇಗಿದೆ? ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ, ನಮ್ಮ ಆಲೋಚನೆಯ ಮೇಲೆ ಈ ಗ್ರಹಗಳ ಪ್ರಭಾವ ಸಂಕುಚಿತ ಮಾಡುತ್ತಾ, ಧೈರ್ಯ ತುಂಬಿಸುತ್ತಾ, ಅಧೈರ್ಯ ತುಂಬಿಸುತ್ತಾ, ಇಲ್ಲವೇ ಶಕ್ತಿ ತುಂಬಿಸುತ್ತಾ, ನಿಶಕ್ತಿ ತುಂಬಿಸುತ್ತಾ, ಮಿತ್ರರನ್ನು ಕಳಿಸುತ್ತಾ, ಶತ್ರುಗಳನ್ನು ಕಳಿಸುತ್ತಾ, ನಮ್ಮನ್ನೇ ಮಿತ್ರತ್ವಕ್ಕೆ ತಗೊಂಡು ಹೋಗುತ್ತಾ, ಶತ್ರುತ್ವಕ್ಕೆ ತಗೊಂಡು ಹೋಗುತ್ತಾ, ಎಲ್ಲವೂ ಗ್ರಹಗಳ ಅಧೀನದಲ್ಲಿ ಇರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ, ಮಾವಿನ ಹಣ್ಣು ನೋಡಿ, ಹಣ್ಣಾಗೋಕ್ ಮೊದಲು ಕಾಯಿ ಅದು ಮರದಲ್ಲಿ ಬಿಡುತ್ತೆ. ಮಾವಿನ ಹಣ್ಣೇ ಅದು. ದ ಜೀನ್, ಗ್ರಹಗಳ ಪ್ರಭಾವ ಅದು ಮಾವಿನ ಹಣ್ಣಾಗಿ ಹುಟ್ಟಬೇಕು, ಇಂಥವ್ರ ಮನೆ ಸೇರಬೇಕು, ಇಂಥವ್ರ ಪ್ರಸಾದ ಆಗಬೇಕು, ಇಂಥ ಶಕ್ತಿ ಆಗಬೇಕು. ಇದನ್ನು ಮೊದಲೇ ನಿರ್ಧಾರ ಮಾಡಿಟ್ಟುಬಿಟ್ಟಿದ್ದಾನೆ ಭಗವಂತ. ನಾವು ಇಲ್ಲ ನಾನು ಮಾಡಿದ್ದು, ನೀವೇನು ಮಾಡಿದ್ರು ಬೇವಿನ ಮರ, ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ವ್ರತ ಮಾಡಿದ್ರು, ಎಷ್ಟೇ ನದಿ ತೀರ್ಥ ಕ್ಷೇತ್ರ ಪುಣ್ಯ ಕ್ಷೇತ್ರ ಎಲ್ಲಿ ಮುಳುಗಿಸಿ ತಗೊಂಡು ಬಂದ್ರು ಅದು ಬೇವೇ ಆಗಿರುತ್ತೆ. ಅಂದ್ರೆ ಅದರ ಗುಣ ಅದೇ. ನೀವು ಹಾವನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲೇ ಪೂಜೆ ಮಾಡಿದ್ರು, ಎಲ್ಲೇ ಇಟ್ಟರು ಅದು ಕಚ್ಚೋ ಬುದ್ಧಿಯೇ. ಸೊ ಅದಕ್ಕೆ ಅದರದ್ದೇ ಆದ ಗುಣ, ಗ್ರಹಗಳ ಗುಣ. ಅದು ಹಾವಾಗುಟ್ಟಬೇಕು, ಇದು ಸಿಹಿಯಾಗುಟ್ಟಬೇಕು, ಇದು ಉಪ್ಪಾಗಿರ್ಬೇಕು, ಇದು ಹುಳಿಯಾಗಿರ್ಬೇಕು. ಸೊ ನಮಗೇ ಗೊತ್ತಿಲ್ಲದೆ ಈ ಉಪ್ಪು, ಹುಳಿ, ಖಾರ, ಸಿಹಿ ಈ ಗ್ರಹಗಳ ಪ್ರಚೋದನೆಯಿಂದ ನಮ್ಮ ಹತ್ರ ಬರುತ್ತೆ, ನಮ್ಮನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಮಾಡುತ್ತೆ, ನಮ್ಮ ಬುದ್ಧಿಭಾವಗಳನ್ನು ಬದಲಾಯಿಸ್ತಕ್ಕಂಥದ್ದು ಮಾಡುತ್ತೆ. ಅಂಥದ್ದು ಈ ಒಂದು ವಾರ ಗ್ರಹಗಳ ಸ್ಥಿತಿಗತಿ ನೋಡಿಬಿಡೋಣ. 27ನೇ ತಾರೀಕು 7/2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಮಖಾ ನಕ್ಷತ್ರ, ವಾರ್ಯಾನ್ ಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶುಕ್ರ ಬದಲಾವಣೆ ಆಗಿದೆ. ಭೋಗಕಾರಕ, ತುಂಟಕಾರಕ, ರಸಿಕಕಾರಕ, ಸ್ತ್ರೀಕಾರಕ, ಪ್ರಣಯಕಾರಕ, ಅಲಂಕಾರಕಾರಕ, ಸಿಂಗಾರಕಾರಕ, ಶೃಂಗಾರಕಾರಕ, ಲಕ್ಸುರಿಕಾರಕ, ಪ್ರೀತಿಯ ಕಾರಕ, ಪ್ರಣಯಕಾರಕ, ಭೋಗಕಾರಕ, ಸ್ಟೇಟಸ್ ಕಾರಕ, ಒಳ್ಳೆ ವಸ್ತ್ರಧಾರಣೆ ಕಾರಕ, ಸಿಹಿಕಾರಕ, ಆನಂದಕಾರಕ, ಮೋಜಿನ ಕಾರಕ, ಮತಿ ಚಂಚಲ ಕಾರಕ, ಸದಾ ಸ್ವಾರ್ಥಕಾರಕ, ನಾನೇ ಚೆನ್ನಾಗಿರಬೇಕು ಅನ್ನೋ ಕಾರಕ, ನನ್ನಿಂದಲೇ ನಡೆಯುತ್ತೆ ಅನ್ನೋ ಕಾರಕ, ನನ್ನ ಅಂದವೇ ದೊಡ್ಡದು ಅನ್ನುವ ಕಾರಕ. ಯಾರ್ದ ಕಲಾವಿದರಿಗೆ ಶುಕ್ರ ಜಾಸ್ತಿ ನೋಡಿ. ಅವರು ನಮ್ಮ ಹಾಗೆ ಮನುಷ್ಯರೇ, ನಮ್ಮ ಹಾಗೆ 2 ಕೈ 2 ಕಾಲು ಎಲ್ಲ. ಬಟ್ ಏನೋ ಆಕರ್ಷಣೆ, ಶುಕ್ರ ಪ್ರಭಾವ. ಏನೋ ಅವರನ್ನ ನೋಡಿದ್ರೆ ಆಟೋಗ್ರಾಫ್ ತಗೋಬೇಕು, ಏನೋ ಹತ್ರ ಹೋಗ್ಬೇಕು, ಅವ್ರನ್ನ ಮುಟ್ಟಬೇಕು, ಸೆಲ್ಫಿ ಅಂತ ಓಡೋಗ್ತಾರೆ ಸೆಲೆಬ್ರಿಟೀಸ್ ಹತ್ರ. ಏನಿರ್ಬೋದು ಶುಕ್ರ ತತ್ವ? ವಿಪರೀತವಾಗಿರ್ತಕ್ಕಂಥ ಭೋಗಕಾರಕ, ದೊಡ್ಡ ಮನೆ, ದೊಡ್ಡ ಲಕ್ಸುರಿ, ದೊಡ್ಡ ವಾಚು, ದೊಡ್ಡ ಬಂಗಾರ, ವಿಧವಾದಂಥ ಬಂಗಾರ, ವಿಧವಾದಂಥ ಅಲಂಕಾರ, ವಿಧವಾಗಿರತಕ್ಕಂಥ ಒಂದು ವಸ್ತ್ರಧಾರಣೆ, ಕಿರೀಟಧಾರಣೆ, ವಜ್ರ ವೈಡೂರ್ಯ ಖಚಿತವಾಗಿರ್ತಕ್ಕಂಥ ಒಂದು ವಸ್ತುಗಳನ್ನು ಧರಿಸ್ತಕ್ಕಂಥದ್ದು. ವಜ್ರಕಾರಕ, ಡೈಮಂಡ್. ಅದಕ್ಕೆ ಭಯ ಪಡ್ತಾನೆ, ಡೈಮಂಡ್ ಅನ್ನ ಹಾಕ್ಬೇಕಾದ್ರೆ ಜಾಗ್ರತೆ. ವಿಪರೀತ ಮೋಹ ಹುಟ್ಟುಬಿಟ್ರೆ, ವಿಪರೀತ ಭೋಗ ಆಗಿಬಿಟ್ರೆ, ವಿಪರೀತ ತುಂಟತನ ಹುಟ್ಟುಬಿಟ್ರೆ, ವಿಪರೀತ ನಾನು ಅನ್ನೋದು ಹುಟ್ಟುಬಿಟ್ರೆ, ನನ್ನ ಅಂದವೇ ದೊಡ್ಡದು ಅನ್ನೋದು ಹುಟ್ಟುಬಿಟ್ರೆ, ನನ್ನಿಂದಲೇ ಎಲ್ಲ ಅನ್ನೋದು ಹುಟ್ಟುಬಿಟ್ರೆ ಮನುಷ್ಯ ಅಧಪತನಕ್ಕೆ ಹೋಗ್ಬಿಡ್ತಾನೆ. ನಾನೇ ಸರ್ವಸ್ವ, ನನ್ನಿಂದಲೇ ಎಲ್ಲ, ನಾನು ಒಂಥರ ಈ ವಿಪರೀತ ಅಧಿಕಾರ, ವಿಪರೀತ ಅಂದ ಅನ್ನೋದು ಬಂದ್ಬಿಡ್ತು ಅಂದ್ರೆ ಮುಗೀತು. ಮನುಷ್ಯ ಮರ್ತು ಬಿಡ್ತಾನೆ, ತನ್ನ ಎಲ್ಲೆಯನ್ನ ಮೀರಿ ಬಿಡ್ತಾನೆ, ಏನು ಬೇಕಾದ್ರೂ ಮಾಡ್ಲಿಕ್ಕೆ ನಿಂತ್ಕೊಬಿಡ್ತಾನೆ. ಇವತ್ತು ಕೆಲವೊಂದು ಕೇಳ್ತಿದ್ರೆ
ಆ ಒಂದು ಮಖ ನಕ್ಷತ್ರ, ನಾನು ನೀವು ನಂಬಲ್ಲ, ಇವತ್ತು ಪ್ರಾರ್ಥನೆ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು, ಒಂದು ಧರ್ಮಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ, ಮಾತನಾಡುವ ಮಂಜುನಾಥ ಅಂತ ಹೇಳುವಂತ ಕ್ಷೇತ್ರ. ಏನೇನೋ ಕೇಳ್ತಿದ್ರೆ ನಾನೆಂದೂ ಮಾತನಾಡಬಾರದು ಕೆಲವೊಂದು ಅಂತ ನಿರ್ಧಾರ. ಯಾಕಂದ್ರೆ ಆ ತಾಯಿ ನೇತ್ರಾವತಿ ನದಿಯ ಆ ಒಂದು ಆಶೀರ್ವಾದದಿಂದ ನಾನು ಹುಟ್ಟಿದ್ನಂತೆ ಅಂತ ಅಮ್ಮ. ನಿಜವಾಗ್ಲೂ ಹೇಳ್ತಾನೆ, ಬೆಳಗ್ಗೆ ಕಣ್ಣೀರ್ ಹಾಕ್ಬಿಟ್ಟು, ಇದು ಏನಕ್ಕೆ ರೀ ಅಂತ ನನ್ನ ಧರ್ಮಪತ್ನಿ. ಅಮ್ಮ ಪುಟ್ಟ, ನೇತ್ರಾವತಿ ನದಿಯಲ್ಲಿ ತುಂಬು ಗರ್ಭಿಣಿ ಅಂತೆ ಅಮ್ಮ. ನನಗೆ ಗಂಡು ಮಗು ಆದ್ರೆ ಈ ತರ ಹೆಸರಿಡ್ತೇನೆ, ಹೆಣ್ಣು ಮಗು ಆದ್ರೆ ಈ ತರ ಹೆಸರಿಡ್ತೇನೆ, ನಿನ್ನ ಮಡ್ಲಿಗೆ ಆಗ್ತೇನೆ ಅಂದಂತ ಅಂದ್ಕೊಂಡು ಕೋರಿಕೆ ಮಾಡಿಕೊಂಡು ಸ್ನಾನ ಮಾಡಿ ತುಂಬು ಗರ್ಭಿಣಿ ಅಂತ. ಆ ಒಂದು ಚೈತ್ರ ಮಾಸ ಅಮ್ಮ ದರ್ಶನ ಮಾಡ್ಕೊಂಡು ಬಂದಿರೋದು ಮಂಜುನಾಥನನ್ನ. ಅಮ್ಮ ಯಾವಾಗ್ಲೂ ಹೇಳೋರು, ಮಂಜುನಾಥನ ಆಶೀರ್ವಾದ, ಅಣ್ಣಪ್ಪರ ಆಶೀರ್ವಾದ, ಅಮ್ಮನವರ ಆಶೀರ್ವಾದ, ನೇತ್ರಾವತಿ ನದಿಯ ಆಶೀರ್ವಾದ ಕಣಪ್ಪ ಅಂತ. ಅಂಥದ್ದು ಇವತ್ತು ಕೇಳ್ತಿದ್ರೆ ಯಾರು ಏನು ಭಗವಂತ ಏನ್ ಮಾಡ್ತಿದ್ದಾನೆ? ಕಲಿಯುಗಕ್ಕೆ ಭಗವಂತ ಎದ್ದು ಬರಲ್ಲ ಮಕ್ಕಳೇ. ಎಷ್ಟು ವರ್ಷ ಮುಚ್ಚಿಡ್ತೀರಿ? ಅದು ಎಂತ ಸತ್ಯ ಆದ್ರೂ ಹೊರಗಡೆ ಬರುತ್ತೆ, ಎಂತ ಸುಳ್ಳಾದ್ರೂ ಹೊರಗಡೆ ಬರುತ್ತೆ. ಏನ್ ನಡೀತಿದೆ? ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು. ನಾವು ನಂಬಿದ ಪುಣ್ಯಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೆದಿದೆಯಾ? ಒಬ್ರು ಸೆಕ್ಷನ್ 53 ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಹಾಗೆಯೇ ನಿಂತು ಬಿಟ್ಟೆ. ಒಬ್ಬ ಆತ್ಮೀಯರು, ಗುರುಗಳೇ ಈ ರೀತಿ ಸೆಕ್ಷನ್ 53 ಇರುತ್ತೆ, ಇಲ್ಲಿ ನೋಡಿ ಈ ತರ ನಡೀತಿದೆ. ಏನು ಮಾತನಾಡೋದು ಗೊತ್ತಾಗ್ಲಿಲ್ಲ ಮಕ್ಕಳೇ. ಒಂದು ವಿಚಾರವೇ ಸಾಕು, ಇನ್ನು ಎಷ್ಟು ತಪ್ಪುಗಳು, ಇನ್ನೆಷ್ಟು ಒಪ್ಪುಗಳು. ನನ್ನ ಮಂಜುನಾಥ ಇನ್ನು ಸುಮ್ಮನಿದ್ದಾನ? ದೈವಂ ಮಾನುಷ್ಯ ರೂಪೇಣ. ಎಷ್ಟು ದಿನ ಮುಚ್ಚಿಡ್ಲಿಕ್ಕಾಗುತ್ತೆ? ಏನೋ ಸಂಕಟ ಮಕ್ಕಳೇ, ತೊಳಲಾಟ ಎಲ್ರಿಗೂ ಆಗ್ತಿದೆ. ನಮ್ಮ ಕ್ಷೇತ್ರ, ನಮ್ಮ ಮಂಜುನಾಥ, ನಮ್ಮ ದೇವರು, ನಮ್ಮ ನಡೆದಾಡುವ ದೇವರು, ನಮ್ಮ ಪವಾಡ ದೇವರು, ನಮ್ಮ ಶಕ್ತಿ, ನಮ್ಮ ಬುದ್ಧಿ, ನಮ್ಮ ಜ್ಞಾನ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ. ಶಿವ ಏನೂ ಗೊತ್ತಾಗ್ತದೆ, ಶಿವ ನೀನೇ ನೋಡ್ಕೊ, ಇಷ್ಟೇ. ಯಾವುದು ಸತ್ಯ ಅಸತ್ಯ ನಿನಗ್ ಗೊತ್ತಿಲ್ಲದಷ್ಟು ಇನ್ಯಾವುದೂ ಇಲ್ಲ. ಎಲ್ಲಿವರೆಗೂ ಮುಚ್ಚಿಡ್ತಾರೆ, ಎಲ್ಲಿವರೆಗೂ ತೆಗ್ದಿಡ್ತಾರೆ, ಇನ್ನೆಷ್ಟು ತಿಂತಾರೆ? ನೀನು ಮಾಡಬಲ್ರು, ಎಲ್ಲಿ ಹೋಗಬಲ್ರು, ಯಾವುದು ಮಾಡಬಲ್ರು, ಏನು ಮಾಡಬಲ್ರು? ಬೊಗಸೆ ಅಷ್ಟಿಲ್ಲ ನಮ್ಮ ಬದುಕು. ಇಷ್ಟ ಏನೋ ನನಗೆ ಗೊತ್ತಾಗ್ತಿಲ್ಲ ಮಕ್ಕಳೇ. ಎಲ್ಲರ ಮೇಲೆಯೂ ಇಡೀ ಒಂದು ವಿಶ್ವವೇ ಎದ್ದು ಬಂದು ನಿಲ್ಲತಕ್ಕಂಥ ಕ್ಷೇತ್ರ, ಪುಣ್ಯಕ್ಷೇತ್ರ. ಏನಾಗ್ತಿದೆ ಏನೋ ನನಗೂ ದಿಕ್ಕು ತೋರಿಸ್ತಿಲ್ಲ ಮಕ್ಕಳೇ. ಮಾತಾಡದೆ ತುಂಬಾ ಜನ ಕೇಳಿದ್ದಾರೆ, ಗುರುಗಳೇ ಮಾತಾಡಬಾರ್ದು. ಏನು ಅಂತ ಮಾತಾಡ್ಲಿ ಗುರುಗಳೇ? ನನ್ನ ಕಣ್ಣು ಮುಂದ್ಗಡೆ ಅದು ಗೊತ್ತಿಲ್ಲ. ಇದೆಯಲ್ಲ ನ್ಯಾಯ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಭಗವಂತನ ವ್ಯವಸ್ಥೆ. ಯಾವುದು ಸತ್ಯವೋ ಅಸತ್ಯವೋ ಭಗವಂತನೇ ತೋರಿಸ್ಕೊಡ್ತಾನೆ, ಅವನೇ ದಾರಿ ನಡೆಸ್ತಾನೆ. ನಮಗಷ್ಟೇ ಗೊತ್ತು. ತುಂಬಾ ದೊಡ್ಡ ದೊಡ್ಡವರೇ ಸುಮ್ಮನಿದ್ದಾರೆ, ನಾವು ಯಾರು ಅಲ್ಪರು. ಹೌದು, ವೈದಿಕವಾಗಿ ನಿಮ್ಮ ಮುಂದ್ಗಡೆ ಕೂತಿದ್ದಾನೆ. ಕೆಲವೊಂದು ವಿಚಾರಗಳು, ಆಚಾರಗಳು, ಸಂಪ್ರದಾಯಗಳು, ಪೂಜೆಗಳು, ಸಂಕಲ್ಪಗಳು, ಇವುಗಳ ಬಗ್ಗೆ ನನಗೆ ಎಷ್ಟು ತಿಳಿದಿದೆಯೋ ನನ್ನ ಗುರು ಮುಖೇನ, ಜ್ಞಾನದೇವಿ ಮುಖೇನ, ವಾಗ್ದೇವಿ ಮುಖೇನ, ನಿಮ್ಮ ಮುಖೇನ, ನನ್ನ ಗೋವಿಂದ ಮುಖೇನ ಏನೋ ನನ್ನ ಮಟ್ಟಕ್ಕೆ ನಾನು ಬಂದು ನಿಮ್ಮ ಜೊತೆ ಕೂತಿದ್ದೇನೆ ಅಷ್ಟೇ. ಇದರ ಬಗ್ಗೆ ಚರ್ಚೆ ಮಾಡುವಷ್ಟು ನಾನು ದೊಡ್ಡವನ, ಹೇಳುವಷ್ಟು ದೊಡ್ಡವನ? ಏನೂ ಗೊತ್ತಿಲ್ಲದೆ ನಾನೇ ತಟಸ್ಥವಾಗಿದ್ದೇನೆ ಮಕ್ಕಳೇ. ನಾನೇ ಸ್ತಂಭೀಭೂತನಾಗಿದ್ದಾನೆ, ಶಾಕ್ ಹೊಡೆದಾಗಿ. ಏನ್ ಮಾತನಾಡೋದು ಮಕ್ಕಳೇ, ಏನು ಅಂತ ಹೇಳೋದು ಗೊತ್ತಾಗ್ತಿಲ್ಲ ನನಗೂ. ಸತ್ಯ ಬರುತ್ತೆ, ಕಾನೂನಿದೆ, ನ್ಯಾಯ ದೇವತೆ ಇದೆ. ನನ್ನ ಅಮ್ಮನಿಗೆ ಇಷ್ಟು ವರ್ಷ ಕಣ್ಣಿಗೆ ಪಟ್ಟಿ ಕಟ್ಟಿದ್ರು, ಶನಿ ಬರ್ತಿದ್ದಾಗೆ ಪಟ್ಟಿ ತೆಗೆಸಿದ್ದಾರೆ. ನ್ಯಾಯ ದೇವತೆ, ನ್ಯಾಯ ಸ್ಥಾನ ಇದೆ. ಎಲ್ಲರಿಗೂ ಮುಚ್ಚಿಟ್ಕೊಂಡು ಓಡ್ತಾರೆ, ಯಾರಾದರೂ ಎಷ್ಟೇ ದೊಡ್ಡವರಾದರೂ. ರಾವಣಾಸುರನನ್ನ ಬಿಡ್ಲಿಲ್ಲ, ವಾಲಿಯನ್ನ ಬಿಡ್ಲಿಲ್ಲ, ದುರ್ಯೋಧನನ್ನ ಬಿಡ್ಲಿಲ್ಲ, ಕಾರ್ತಿವೀರ್ಯಾರ್ಜುನ. ಗುರು ದತ್ತಾತ್ರೇಯರ ಆಶೀರ್ವಾದದಿಂದ ಸಹಸ್ರಬಾಹು ಗೋ ಅದೊಂದು ರೀತಿ ವಿಶೇಷವಲ್ಲ. ಯೋಚನೆ ಮಾಡಿ ನೋಡಿ, ಅವರನ್ನೇ ಬಿಡ್ಲಿಲ್ಲ. ದಂಡಯಾತ್ರೆಯೇ ನೆನಪಿಟ್ಕೊಳ್ಳಿ. ಅವನು ಸುಮ್ಮನೆ ಕೂತಿದ್ದಾನೆ ಭಗವಂತ ಅಂತ ಅನ್ಕೋತೇವೆ, ಖಂಡಿತ ಇಲ್ಲ. ಎಲ್ಲವನ್ನೂ ಇಲ್ಲಿಯೇ ಪಡೆಯಬೇಕು, ಇಲ್ಲಿಯೇ ಅನುಭವಿಸಬೇಕು, ಇಲ್ಲಿಯೇ ಬಿಟ್ಟು ಹೋಗಬೇಕು.
ಏನೋ ಅಲ್ಪ ಮನುಷ್ಯರುಗಳು ನಮ್ಮಲ್ಲಿ ಒಂದು ಸಣ್ಣ ಆಸೆಯೋ ದುರಾಸೆ ಕೂಡ ಬಂದ್ಬಿಡ್ಬೋದು. ನಮ್ಮ ಹತ್ರ ಇಲ್ಲವಲ್ಲ ಏನೋ ಒಂದು ತಪ್ಪು. ಇರುವವರೇ, ದಾರಿ ತೋರಿಸುವವರೇ ಈ ರೀತಿಯಾಗಿ ಬಿಟ್ಟರೆ ಭಗವತಿ ಏನಮ್ಮ ಅಂತ ಭಗವಂತನಿಗೊಪ್ಸಿ ಮಕ್ಕಳೇ ನಾನು ಇಷ್ಟೇ ಹೇಳೋದು. ಅವನಲ್ಲಿ ಪ್ರಾರ್ಥನೆ ಮಾಡಿ, ಅವನನ್ನ ಪ್ರಾರ್ಥನೆ ಮಾಡಿ. ಕ್ಷೇತ್ರ ದೊಡ್ಡದು, ಯಾರೋ ನೋಡಿ, ಈ ಸ್ಥಾನ ದೊಡ್ಡದು, ನಾನಲ್ಲ. ಇದು ದೊಡ್ಡದು, ನಾನಲ್ಲ. ಇದರ ಹಿಂದುಗಡೆ ಎಷ್ಟೋ ಜನ ವೈದಿಕರು ಬಂದು ಹೋಗಿದ್ದಾರೆ, ನನ್ನ ನಂತರವೂ ಬಂದು ಹೋಗ್ತಾರೆ. ನಾನೊಬ್ಬ ಅಲ್ಪ ಪ್ರಾಣಿ, ಅಷ್ಟೇ ಹೇಳಬಲ್ಲೆ. ನನಗದರ ಬಗ್ಗೆ ವಿವೇಚನೆ ಕಡಿಮೆ. ಧರ್ಮದ ಮೇಲೆ ನಂಬಿಕೆ, ದೈವದ ಮೇಲೆ ನಂಬಿಕೆ, ನನಗೆ ಇನ್ನೇನೂ ಗೊತ್ತಿಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ, ನನ್ನ ವಾಗ್ದೇವಿ ಮೇಲೆ ನಂಬಿಕೆ. ಇಲ್ಲೂ ಹಾಗೆಯೇ ಕೂತು ಬಿಟ್ಟಿದ್ದೇನೆ. ಕ್ಷಮಿಸಿ, ಖಂಡಿತ ನಾನು ಮಾತನಾಡಿಲ್ಲ, ಮಾತನಾಡುವುದೂ ಇಲ್ಲ. ದೇವ್ರ ಪಾದಕ್ಕೆ ಒಪ್ಪಿಸ್ಬಿಟ್ಟಿದ್ದೇನೆ. ಸತ್ಯಾಸತ್ಯತೆಗಳು ದೈವವೇ ತೋರಿಸುತ್ತೆ. ಯಾರನ್ನೂ ಬಿಟ್ಟಿಲ್ಲ. ಎಲ್ಲಿವರೆಗೂ ಮುಚ್ಚಿಟ್ಕೊಂಡು ಹೋಗ್ತೀರಾ? ಎಲ್ಲಿವರೆಗೂ? ಶನಿ ವಕ್ರ, ಅವನನ್ನು ನೇರವಾಗಿ ನಾಳೆ ಸಂಜೆಗೆ ಪುಣ್ಯಾತ್ಮ ಕುಜ ನೋಡ್ತಾನಲ್ವಾ, ಇನ್ನಷ್ಟು ಸತ್ಯಗಳು ಕಕ್ಕಿಸ್ತಾನೆ. ಕೂತು ಹೋಗಿರುವ ಸತ್ಯಗಳು ಶನಿ ಮೀನದಲ್ಲಿ ಕುಳಿತಿರೋದು. ಯಾರಿಗೂ ಕಾಣಿಸದ ಆ ಒಂದು ಸಮುದ್ರ ಗರ್ಭ ಅಂತ ಹೇಳ್ತೀವಿ, ನವರತ್ನಗಳ ಗರ್ಭ. ಅದರ ಆಳ ನೋಡಿದವರಿಲ್ಲ ಅಂತ ಹೇಳ್ತಾರೆ. ಎಂಥ ಗರ್ಭವಾದರೂ ಹೊರಗಡೆ ಬರಲೇಬೇಕು. ಎಷ್ಟು ವರ್ಷ ಮುಚ್ಚಿಟ್ಟಿದರೂ ಹೊರಗಡೆ ಬರಲೇಬೇಕು. ಬಂದೇ ಬರುತ್ತದೆ, ಬರಲೇಬೇಕು, ಒಪ್ಪಿಸ್ಲೇಬೇಕು. ಕಾಯೋಣಂತೆ ಅಂತ ಹೇಳ್ತಾ, ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಂ ಭಾರ್ಯಾಂ ಸುತಂ ಶಿಶುಂ ರಿಕ್ತಪಾಣಿರ್ನ ಪಶ್ಯೇತ ರಾಜಾನಾಂ ದೈವತಂ ಗುರುಂ ಅಂತ ಒಂದು ಶ್ಲೋಕವಿದೆ. ತುಂಬಾ ವಿಶೇಷ. ನಮ್ಮ ವೈದಿಕ ಸಂಪ್ರದಾಯ, ವೈದಿಕ ಸನಾತನ ಧರ್ಮವನ್ನು ನೆಚ್ಚಿಕೊಂಡವ್ರು ನಾವು. ಹೀಗೆ ಬದುಕಬೇಕು, ಹಿಂಗೆ ಬದುಕಬೇಕು, ಎಲ್ಲಿದ್ರೆ ಹೇಗೆ, ಎಲ್ಲಿ ಹೋದ್ರೆ ಹೇಗೆ, ಯಾರ ಮುಂದೆ ಹೇಗೆ ಇರಬೇಕು ಅನ್ನುವುದನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ವೈದಿಕ ಪರಂಪರೆಯ ಮುಂದುಗಡೆ ಯಾವ ಪರಂಪರೆಯೂ ಸಾಟಿಯಲ್ಲ. ಮೊನ್ನೆ ನೋಡಿ, ಒಬ್ಬ ಯಾರೋ ಪುಣ್ಯಾತ್ಮನ ಹೆಸರಿಡ್ತಾರೆ ಒಂದು ಬೀದಿಗೆ. ಎಲ್ಲಿ? ತಮಿಳ್ನಾಡಲ್ಲಿ ಇಡ್ತಾರೆ. ಆತ ಎಷ್ಟು ಧರ್ಮ ವಿರೋಧಿ ಮಾತುಗಳನ್ನು ಮಾತನಾಡ್ತಾನೆ ಅಂದರೆ ಆ ಸರ್ಕಾರ ಪ್ರಜ್ಞೆ ಇಲ್ಲದೆ ಆತನ ಹೆಸರನ್ನಿಡುತ್ತೆ. ನಮ್ಮ ಸನಾತನ ಧರ್ಮದ ಮೇಲೆ ಅಷ್ಟು ದೊಡ್ಡ ದಂಡಯಾತ್ರೆ ಅವನ ಹೆಸರಿಡುತ್ತೆ. ಯಾರಾದ್ರೂ ಮಾತಾಡಿದ್ರು ಹೊಡಿರೋ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರುವಾಗ ಹೊಡಿರೋ ಅನ್ನುವಂಥ ವ್ಯಕ್ತಿಯ ಹೆಸರನ್ನ ಒಂದು ರಾಜಬೀದಿಗೆ, ಸ್ಟ್ರೀಟ್ ಅಂತ ಹೆಸರಿಡುತ್ತೆ. ಒಬ್ಬ ಪ್ರಾರ್ಥನೆ ಮಾಡತಕ್ಕಂಥ ವ್ಯಕ್ತಿ. ಯೋಚನೆ ಮಾಡಿ ನೋಡಿ. ಹೇಳಬಾರ್ದು ಇದೆಲ್ಲ. ತುಂಬಾ ಹೃದಯಕ್ಕೆ ನೋವಾಗುತ್ತೆ. ನಮ್ಮ ಧರ್ಮ ಆ ಥರ ಯಾವತ್ತೂ ಇನ್ನೊಬ್ಬನ ಒಳಗೆ ಬದಲಾಯಿಸು ಅನ್ನತಕ್ಕಂಥದ್ದಾಗ್ಲಿ, ತುಳಿ ರಕ್ತ ಬರೆಸು ಅನ್ನತಕ್ಕಂಥದ್ದು ಯಾವತ್ತೂ ಹೇಳಿ. ತುಂಬಿದ ಸಭೆಯಲ್ಲಿ ಮಿನಿಸ್ಟ್ರುಗಳ ಜೊತೆಯಲ್ಲಿ ವೇದಿಕೆಗಳಲ್ಲಿ ಮಾತಾಡ್ತಾನೆ, ಪ್ರಚೋದನೆ ಮಾಡ್ತಾನೆ, ಧರ್ಮ ಪ್ರಚೋದನೆ ಮಾಡ್ತಾನೆ. ನನ್ನ ಧರ್ಮವೇ ದೊಡ್ಡದು, ಬೇರೆಯವ್ರು ಯಾರಾದ್ರೂ ಮಾತಾಡಿದ್ರೆ ಮುಖಾಮುಖಿ ನೋಡದೆ ಚಚಾಕಿ ಅಂತಾನೆ. ಅವನ ಹೆಸರನ್ನ ಇಡ್ತಾರೆ ಮಕ್ಕಳು. ನನ್ನ ಧರ್ಮ ಇಂಥದನ್ನ ಎಂದೂ ಪ್ರಚೋದನೆ ಮಾಡಲಿಲ್ಲ, ಅದಕ್ಕೆ ಇದನ್ನು ತಗೊಬಂದಿದ್ದೇನೆ. ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಾಂ ಭಾರ್ಯಾಂ ಸುತಂ ಶಿಶುಂ ರಿಕ್ತಪಾಣಿರ್ನ ಪಶ್ಯೇತ ರಾಜಾನಾಂ ದೈವತಂ ಗುರುಂ. ಅಗ್ನಿಹೋತ್ರಿಯನ್ನು, ಸ್ವಗ್ರಹವನ್ನು, ತೀರ್ಥಕ್ಷೇತ್ರವನ್ನು, ಸ್ನೇಹಿತನನ್ನು, ಪತ್ನಿಯನ್ನು, ಮಗನನ್ನು, ಶಿಶುವನ್ನು, ರಾಜನನ್ನು, ದೇವರನ್ನು, ಗುರುವನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ಇಡೀ ವಿಶ್ವಕ್ಕೆ ತಿಳಿಸಿಕೊಟ್ಟಂಥದ್ದು ನನ್ನ ಸನಾತನ ಧರ್ಮ. ನೋಡಿ ಈ ಶ್ಲೋಕ. ಯಾವಾಗಲೂ ಅನಾದಿ ಕಾಲದಿಂದಲೂ ನಾವು ಹೇಗಿರಬೇಕು, ಎಲ್ಲಿ ಹೋದಾಗ ಹೇಗಿರಬೇಕು, ಯಾವ ಥರ ಇರಬೇಕು, ಯಾರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಪ್ರೀತಿಸ್ಬೇಕು, ವಿಶ್ವಾಸದಿಂದ ಇರಬೇಕು, ಈ ಒಂದು ಶ್ಲೋಕ ಅರ್ಥ ಮಾಡ್ಕೋಬಿಟ್ರೆ ಪ್ರತಿಯೊಬ್ಬರು ಎಷ್ಟು ನೆಮ್ಮದಿಯಿಂದ ಇರ್ತೇವೆ ಅಂತ ನನ್ನ ವಸುದೈವ ಕುಟುಂಬಕಂ, ನನ್ನ ಸನಾತನ ಧರ್ಮ ತಿಳಿಸ್ಕೊಟ್ಟಿತ್ತು. ಏನ್ ಮಾಡೋಣ ಮಕ್ಕಳೇ? ಇಂಥವರ ಭ್ರಷ್ಟರು, ಭ್ರಷ್ಟ ಸರ್ಕಾರದವರೇ ಇಂಥ ಒಂದು ಹೆಸರುಗಳನ್ನ ಇಡ್ತಾರೆ.
ಯಾರ ಹೆಸರನ್ನ ಇಡ್ತಿದ್ದೇವೆ, ಇದರಿಂದ ಏನು ಸಿಗ್ನಲ್ ಕಳಿಸ್ತಿದ್ದೇವೆ, ಅವನು ಕೂತಿರೋವನೇ ಅವನು ಯಾರು, ಅವನ ದೊರೆ. ಅದಕ್ಕೆ ನೋಡಿ ಏನೋ ಸೀರಿಯಸ್ ಆಗಿ ಮಲ್ಗಿದಾನೆ ಅಂತ. ದೈವ ವಾಪಸ್ ಕೊಡ್ಲೇಬೇಕು ಮಕ್ಕಳೇ. ಇರ್ಲಿ, ಅವ್ರವ್ರು ಮಾಡಿದ್ದು. ನಾವು ಸಾಮಾನ್ಯರಾಗಿರೋಣ. ನಾವು ಅಲ್ಪ ಪ್ರಾಣಿಗಳಪ್ಪ. ದೈವ ಒಂದು ಬಿಟ್ರೆ ನಮಗೆ ಇನ್ನೇನು ಗೊತ್ತಿಲ್ಲ, ನಮ್ಮ ಧರ್ಮ ಬಿಟ್ರೆ ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡಿ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದ್ರೆ, ಬರಿಗೈಯಲ್ಲಿ ಹೋಗಬಾರದು ಅನ್ನತಕ್ಕಂಥದನ್ನ ಈ ಶ್ಲೋಕದಲ್ಲಿ, ಸುಭಾಷಿತದಲ್ಲಿ ಹೇಳುತ್ತೆ. ಅಂದ್ರೆ ಅಗ್ನಿಹೋತೃಗಳು ಅನ್ನತಕ್ಕಂಥದ್ದು ಅಂದ್ರೆ ನಿರಂತರ ವೇದ, ಪುರಾಣ, ಪ್ರವಚನ, ಉಪನಿಷತ್ತು ನಿಮಗೊಂದು ಒಳ್ಳೆ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಅಗ್ನಿಹೋತೃಗಳು. ಅವ್ರು ಸಾಮಾನ್ಯರಂತಿರೋಲ್ಲ, ಸಾಮಾನ್ಯರ ಜೊತೆ ಬೆರೆಯೋಲ್ಲ. ಅವ್ರಿಗೇನು ಗೊತ್ತಾ, ಅವರಾಯ್ತು, ಅವರ ಜಪವಾಯ್ತು, ತಪವಾಯ್ತು, ಪುರಾಣವಾಯ್ತು, ಪ್ರವಚನವಾಯ್ತು, ಯಜ್ಞ, ಯಾಗ, ಇದರ ಬಗ್ಗೆ ಅಷ್ಟೇ ವಿನಃ ಅವರಿಗೆ ಯಾವಾಗಲೂ ಏನು ಮಾಡಿದ್ರು ಲೋಕ ಸಮಸ್ತ ಸುಖಿನೋ ಭವಂತು, ಅವ್ರದ್ದು ಅದೇ ಉದ್ದೇಶ. ಏನು ಮಾಡಿದರು, ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಗೋವಿಂದನ ಬಗ್ಗೆ. ನಿಮಗೋಸ್ಕರ ಗೋವಿಂದ ಇರ್ತೇನೆ ಅಂತ, ನನಗೋಸ್ಕರ ಅನ್ಲಿಲ್ಲ. ಈ ಪ್ರಪಂಚ ಪ್ರಳಯ ತಾಂಡವ, ಬುದ್ಧಿಯ ಪ್ರಳಯ ತಾಂಡವ, ವಿಕಾರ ತಾಂಡವ, ನಮಗದು ಬೇಕಿಲ್ಲ. ನಮಗೆ ಭಗವಂತ ಕೊಟ್ಟಿದ್ದೇನೆ, ನಮಗೆ ಗೊತ್ತಿದೆ. ಅಹಂ ಬ್ರಹ್ಮಾಸ್ಮಿ, ಎಲ್ಲ ಒಳಗಡೆ ಇದೆ. ಭಗವಂತ ನೀನಿದ್ದಿ ಅಂತ ನಮಗೆ ಭಗವಂತನ ಮೇಲೆ ಪೂರ್ಣ ನಂಬಿಕೆ. ನಮಗೆ ಭಗವಂತ ಬಿಟ್ರೆ ನಾವು ಸಾಮಾನ್ಯವಾಗಿ ಅಗ್ನಿಹೋತ್ರಿಗಳು, ನಾವು ಇನ್ಯಾವುದನ್ನು ನೆಚ್ಕೊಳ್ಳಲ್ಲ. ಎಲ್ಲರ ಜೊತೆಲಿ ಇರ್ತೇವೆ, ಇಲ್ಲದ ಹಾಗೆ ಇರ್ತೇವೆ. ಯಾವುದಿರಲಿ ನಮಗ್ ಹಮ್ಮಿಲ್ಲ, ಯಾವುದಿಲ್ಲದಿರಲಿ ದುಃಖವಿಲ್ಲ. ಭಗವಂತ ನಿನ್ನ ನೆಚ್ಕೊಂಡು 4 ಜನಕ್ಕೆ ಅಂತ ಹೇಳ್ತಿರ್ತೇವೆ. ಅಗ್ನಿಹೋತ್ರಿಗಳು ಅಂದ್ರೆ ಅವರೇ. ಅವರಿಗೆ ಸದಾ ನಮ್ಮಲ್ಲಿ ಆ ಒಂದು ಚೈತನ್ಯ ತುಂಬಿಸ್ತಕ್ಕಂಥವ್ರು ಒಬ್ಬ ರಮಣ ಮಹರ್ಷಿಗಳು, ಒಬ್ಬ ನಮ್ಮ ಭಾರತೀ ತೀರ್ಥ ಮಹಾಸ್ವಾಮಿಗಳು, ಒಬ್ಬ ಸಿದ್ಧಗಂಗಾ ಮಹಾಸ್ವಾಮಿಗಳು. ಇಂಥವರು ಮಹಾ ಪ್ರಣವ ಶಕ್ತಿಗಳು ನಮ್ಮ ಜೊತೆ ಬಸವೇಶ್ವರ ತೀರ್ಥರರು, ಒಬ್ಬರ ಇಬ್ಬರ ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು. ಅವರು ಬೇರೆ ಏನೇನೋ ಬಯಸ್ತಿರ್ಲಿಲ್ಲ, ಲೋಕ ಸಮಸ್ತ ಸುಖಿನೋ. ಅಂತಹವರ ಬಳಿಗೆ ಹೋದಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ನನ್ನ ಸನಾತನ ಧರ್ಮ ಹೇಳುತ್ತೆ. ಒಂದು ಹಣ್ಣು, ಏನೋ ಒಂದು ಫಲತಾಂಬೂಲ, ಒಂದ್ ಹಣ್ಣು, ಒಂದು ಮಾವಿನ ಹಣ್ಣು ಆಗುತ್ತಾ, 2 ಬಾಳೆ ಸಾಕು. ಅಯ್ಯ ನಿಮ್ಮನ್ನು ಬಂದಿದ್ದೇನೆ ನೋಡಿ, ಎಷ್ಟು ಖುಷಿ ಪಡ್ತಾರೆ. ಬರಿಗೈಯಲ್ಲಿ ಹೋಗಬಾರದು ಅಗ್ನಿಹೋತ್ರಿಗಳದು ಹತ್ರ ಹೋದಾಗ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಸ್ವಗ್ರಹ ಅಂದ್ರೆ ಎಲ್ಲೋ ದೂರಕ್ಕೆ ಕೆಲಸ ಕಾರ್ಯ ಹೋಗಿದ್ದೀರಿ, ಇಲ್ಲಿಂದ ಒಂದು ಮಂಗಳೂರು, ಚಿಕ್ಕಮಂಗ್ಳೂರು, ಉಡುಪಿ, ಇನ್ನೊಂದು ಹುಬ್ಳಿ, ಏನೋ ಕಾರ್ಯ ನಿಮಿತ್ತ ಮೈಸೂರು ಹೋದ್ರಲ್ವಾ, ನಿಮ್ಮ ಮನೆಗೆ ನೀವು ವಾಪಸ್ ಬಂದಾಗ ನಿಮ್ಮ ಮನೇಲಿ ಇರ್ತಾರೆ ಅಮ್ಮ ಅಪ್ಪ ಎಲ್ಲರೂ ಇರ್ತಾರೆ. ಬರಿಗೈಯಲ್ಲಿ ಬರಬಾರ್ದು, ಏನಾದ್ರು ತಗೊಂಡ್ಬರ್ಬೇಕು ಅಂತ ಹೇಳುತ್ತೆ. ಒಂದು ಹಣ್ಣು ಕಾಯೋ ತಗೊಬರ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಹಣ್ಣು ಇರ್ಬೇಕು. ಹೊರಗಡೆ ಹೋದ್ರೆ ತಗೊಬಂದಿಡ್ಬೇಕು. ಯಾರು ಆಕಸ್ಮಿಕವಾಗಿ ಅತಿಥಿ ದೇವೋ ಭವ, ಪಕ್ಕದ ಮನೆಯವ್ರು ಬಂದ್ರು, ಒಬ್ಬ ಡೆಲಿವರಿ ಬಾಯ್ ಬಂದ, ಒಬ್ಬ ಕೊರಿಯರ್ ಬಾಯ್ ಬಂದ, ಒಂದು ಫುಡ್ ಡೆಲಿವರಿ ಬಾಯ್ ಬಂದ, ಬರಿಗೈಯಲ್ಲಿ ಕಳಿಸ್ಬಾರ್ದು ಅಂತ ಸ್ವಗ್ರಹ. ಅದಕ್ಕೆ ಮನೆಗೆ ಬಂದಾಗ ಗೊತ್ತಿಲ್ಲ ಯಾರು ಬರ್ತಾರೋ. ಒಂದು ಮನೆ ಅಂದ್ಮೇಲೆ, ಒಂದು ದೇವಸ್ಥಾನ ಅಂದ್ಮೇಲೆ, ಒಂದು ಗುರುಕುಲ ಅಂದ್ಮೇಲೆ, ಒಂದು ದೇವಕ್ಷೇತ್ರ, ಗುರುಕ್ಷೇತ್ರ, ಸ್ವಗ್ರಹ ಕ್ಷೇತ್ರ ಅಂದ್ಮೇಲೆ ಬಂದೋಗೋರು ಹೆಚ್ಚು. ಬರಿಗೈಯಲ್ಲಿ ಕಳಿಸ್ಬಾರ್ದು. ಅದಕ್ಕೆ ಎಲ್ಲಿಗಾದ್ರೂ ಹೊರಗಡೆ ಹೋದ್ರೆ ಮನೆಗೆ ಬರೋವಾಗ ಏನಾದ್ರೂ ತಗೊಂಡ್ಬರ್ಬೇಕು ಅಂತ ಹೇಳುತ್ತೆ. ಏನ್ ನೋಡ್ತಿರ್ತಾರೆ ಮನೆಯವರು, ಹೊರಗಡೆ ಹೋಗಿದ್ದ ನನ್ನ ಮಗ ಡೆಲ್ಲಿಗೆ, ಏನೋ ತರ್ತಾನೆ, ಸಿಂಗಾಪುರ್ಗೆ ಹೋಗಿದ್ದ. ಇವತ್ತು ಬಿಡಿ, ನೀವು ನೋಡಿ ಧರ್ಮಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಟಿಕೆಟ್ ಬುಕ್ ಆಗುತ್ತೋ ಇಲ್ವೋ, ಯಾರನ್ನಾದ್ರೂ ಟ್ರಾವೆಲ್ಸ್ ಅವ್ರನ್ನ ಕೇಳಿ. ಈ ಪಟ್ಟಾಯ, ಥೈಲ್ಯಾಂಡು, ಬ್ಯಾಂಕಾಂಗು, ಮಸಾಜ್ ಸೆಂಟರ್ಗಳು, ಇಂಥ ಜಾಗಕ್ಕೆ, ಕೆಸಿನೋ ಜಾಗಗಳಿಗೆ ಟಿಕೆಟ್ ಸಿಗುತ್ತೆ, ಚೆಕ್ ಮಾಡಿ. ಅದರಲ್ಲೂ ಡಿಸೆಂಬರ್ ಎಂಡಲ್ಲಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಜನ ಇವತ್ತು ಅಂತ ಒಂದು ಅವಿವೇಕತ್ವವನ್ನ ತುಂಬ್ಕೊಬಿಟ್ಟಿದ್ದಾರೆ, ವಿವೇಚನೆ ಮಾಡ್ತಾ ಬಿಟ್ಟಿದ್ದಾರೆ. ಯಾವ ಜಾಗಕ್ಕೆ ಹೋಗಬಾರ್ದೋ ಆ ಜಾಗಗಳಿಗೆ ಹೆಚ್ಚು. ಇನ್ನೇನ್ ತಗೋಬರ್ತೀರಿ, ಕರ್ಮನ್ ತಗೊಂಬರ್ತೀರಿ. ಗರ್ವದಿಂದ ಹೇಳ್ಕೊತಾರಪ್ಪ, ನಮ್ ಪಟಾಯ ಹೋಗಿದ್ದೆ, ನಾನು ಬ್ಯಾಂಕಾಂಗ್ ಹೋಗಿದ್ದೆ. ಏನೋ ಗರ್ವವು, ನಾವೆಲ್ಲ ಕಾಶಿ ನೋಡ್ಕೊಂಡ್ ಬಂದ್ವಿ ಅಂತ.
ಕೇದಾರ್ನಾಥ್ ನೋಡ್ಕೊ ಬಂದ್ವಿ, ಬದ್ರಿನಾಥ್ ನೋಡ್ಕೊ ಬಂದ್ವಿ, ನಮ್ಮ ಶೃಂಗೇರಿ ತಾಯಿ ನೋಡ್ಕೊಂಡ್ ಬಂದ್ವಿ, ಹರಿಹರ ಕ್ಷೇತ್ರ ನೋಡ್ಕೊಂಡ್ ಬಂದ್ವಿ, ಕಮಂಡಲ ಗಣಪತಿ ನೋಡ್ಕೊಂಡ್ ಬಂದ್ವಿ, ಸವದತ್ತಿ ನೋಡ್ಕೊಂಡ್ ಬಂದ್ವಿ, ನನ್ನಮ್ಮ ಬನಶಂಕರಿ, ಶಿರಸಿ ಮಾರಿಕಮ್ಮ, ಪಂಡರಾಪುರ. ಹಿಂಗೆ ಹೇಳ್ಕೊಂಡ್ರೆ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ಈ ಜನರೇಷನ್ಗೆ ಹಮ್ ಗೇತೆ ಇದೆ, ಏನ್ ಬಿಂದಾಸ್ ಹೇಳ್ಕೊತಾರೆ ಗೊತ್ತಾ? ಏನು ಮಾಯೋ, ಎನ್ನೊಳಗೆ ಮಾಯೆಯೋ, ಮಾಯೊಳಗೆ ನಾನು. ಏನಾಗ್ತಿದೆ ಈ ಒಂದು ಮನುಷ್ಯನ ಆಲೋಚನೆ, ವಿವೇಚನೆ, ಚಿಂತನೆ, ಯಾವುದು ಏನು ತಗೋ, ಇದರಿಂದ ಏನ್ ಸಿಕ್ಬಿಡುತ್ತೆ, ಏನು ಗೊತ್ತಾಗ್ತಿಲ್ಲ ಮಕ್ಕಳೇ. ಗರ್ವದಿಂದ ಹೇಳ್ಕೊತಾನೆ, ನೀನು ಹೋಗಿಲ್ವೇನೋ, ಅಯ್ಯೋ ವೇಸ್ಟ್ ಫೆಲ ಪಡ. ಇರ್ಲಿ. ಇನ್ನು ವಿಶೇಷವಾಗಿ ಕ್ಷೇತ್ರ, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ನದಿ ಕ್ಷೇತ್ರ ಅಂತ ಹೋಗ್ತೇವೆ. ಹೋದ್ಮೇಲೆ ಅಲ್ಲೊಂದಷ್ಟು ಪ್ರಸಾದ ತಗೋಬರ್ಬೇಕು. ಬರಿಗೆಲ್ ಬರಬಾರ್ದು. ಒಂದೆರಡು ಲಡ್ಡು ಆದ್ರೂ ತಗೊಳ್ಳಿ, ಒಂದೆರಡು ಏನೋ ಒಂದು ಪಂಚಾಮೃತ ಅನ್ನತಕ್ಕಂಥದ್ದು, ಪಂಚಕಜ್ಜಾಯ ಅನ್ನತಕ್ಕಂಥದ್ದು ತಗೊಬನ್ನಿ. ಎಷ್ಟೋ ಜನಕ್ಕೆ ನಮ್ಮ ಸುತ್ತಮುತ್ತ ಎಷ್ಟೋ ನಮ್ಮ ಮನೆ ಕೆಲಸದವ್ರು ಪಾಪ, ಅವ್ರಿಗೆ ಎಲ್ಲಿ ಕೆಲಸವೇ, ಅವ್ರಿಗೆ ಭಗವಂತ ಕೆಲಸವೇ, ಇನ್ನೇನಿದೆ ಕೂಲಿ ಕೆಲಸದವನಿಗೆ, ಇನ್ನೇನಿದೆ ಪಾಪ. ಅವನ್ ರಜಾ ಹಾಕಿ ಹೋಗ್ಲಿಕ್ಕಾಗುತ್ತ ಮಕ್ಳೇ? ಅವನೆಲ್ಲೋ ಕೊರಗ್ತಿರ್ತಾನೆ, ಭಗವಂತ ನೀನನ್ ಬರ್ಲಿಲ್ಲ, ನೋಡ್ಲಿಲ್ಲ ಅಂತ. ನಿಜವೇ ಹೋಗ್ತಿರಲ್ವಾ? ಪುಣ್ಯಕ್ಷೇತ್ರಕ್ಕೆ ಹೋದಾಗ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಗುರು ಮುಖೇನ, ಆಚಾರ್ಯ ಮುಖೇನ, ದೈವ ಮುಖೇನ ಸ್ವಲ್ಪ ಪ್ರಸಾದಗಳು ಅಲ್ಲಿರುತ್ತೆ, ತಗೊಬನ್ನಿ. ಬರಿಗೇಲಿ ಬರ್ಲೇಬಾರ್ದು. ಒಂದು ತೀರ್ಥ ತಗೊಬಂದು ಸುತ್ತಮುತ್ತ ಇಂಥವರಿಗೆ ಕೊಡಿ. ಆ ಪುಣ್ಯವನ್ನ ನಿಮ್ಮ ಖಾತೆಗೆ ಹಾಕ್ತಾನೆ ಭಗವಂತ. ಅವನಿಗೆ ದರ್ಶನ ಪ್ರಾಪ್ತಿ ಆಗಲಿಲ್ವಲ್ಲ, ಅವನೆಷ್ಟು ಕೊರಗ್ತಿದ್ನಲ್ವಲ್ಲ, ಆ ಪ್ರಸಾದ ನೋಡ್ತಿದ್ದಾಗೆ ಅಪ್ಪ ಆನಂದೋ ಬ್ರಹ್ಮ. ಯಾರಪ್ಪ ನನಗ್ ಭಗವಂತ ಇಲ್ಲೇ ಕರ್ಕೊಂಡ್ ಬಂದ್ ಕೊಟ್ಟ, ಭಗವಂತನ ನೋಡ್ಲಿಲ್ಲ ಅಂದ್ರು ಭಗವಂತನ ಪ್ರಸಾದವನ್ನ ನನಗ್ ತಲುಪಿಸುತ್ತಾ ಅಂತ ಹೇಳ್ತಕ್ಕಂಥ ಒಂದು ಭಾವಾರ್ಥದಿಂದ ಅವನು ಭಗವಂತನಿಗೆ ಎಷ್ಟು ಒಂದು ನಮಸ್ಕಾರ ಆಗ್ತಾನೋ, ಅಷ್ಟರ ಒಂದು ಪುಣ್ಯದಲ್ಲಿ ಒಂದ್ ಸ್ವಲ್ಪ ನಿಮ್ಮ ಖಾತೆಗೆ ಆಗ್ತಾನೆ, ನೆನ್ಪಿಟ್ಕೊಳ್ಳಿ. ಇದನ್ನ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ವೈದಿಕರು ಹೇಳ್ಕೊಟ್ಟಿದ್ದಾರೆ. ಅವ್ನ್ ಕೊರಗುವನನ್ನ ಸಮಾಧಾನ ಮಾಡು, ಕಣ್ಣೀರ್ ಹಾಕೊಂಡು ಸಂಕಟ ಪಟ್ಕೊಂಡು, ಅವ್ನ್ ಸಿಗ್ಲಿಲ್ಲ, ವ್ಯವಸ್ಥೆ ಇಲ್ಲ, ದುಡ್ಡಿಲ್ಲ, ಆಗ್ಲೇ ಇಲ್ಲ ಗುರುಗಳೇ ಬಾಲಾಜಿಗೆ ಹೋಗ್ಲಿಕ್ಕೆ, ಆಗ್ಲೇ ಇಲ್ಲ ಗುರುಗಳೇ ಕುಕ್ಕೆಗೆ ಹೋಗ್ಲಿಕ್ಕೆ, ಆಗ್ಲೇ ಇಲ್ಲ ಗುರುಗಳೇ ನಮ್ಮ ಘಾಟಿ ಕ್ಷೇತ್ರ ಹೋಗ್ಲಿಕ್ಕೆ, ನಮ್ಮ ಅರಕಲಗೂಡು, ಮಂಜೇಶ್ವರ ಕ್ಷೇತ್ರ, ಈ ತರ ಎಲ್ಲಾ ಕಡೆ ಇದೆ, ಒಂದೊಂದಲ್ಲ. ಏನೋ ಪುಣ್ಯಾತ್ಮರು ನೀವು, ನಿಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಹೋದಾಗ ಬರಿಗೇಲ್ ಬರಬೇಡಿ ಮಕ್ಕಳೇ, ಒಂದಷ್ಟು ತೀರ್ಥ ಪ್ರಸಾದ, ಒಂದು 5 ಜನಕ್ಕೆ ಆಗೋಷ್ಟು, ನಾನೇನು ಜಾಸ್ತಿ ಹೇಳ್ತಿಲ್ಲ. ಇಷ್ಟು ಲಾಡುಗಳು ತಗೊಬನ್ನಿ, 5,000 ಲಾಡು ತಗೊಬಂದು ಹಂಚಿ. ಅದು ಬಿಡಿ, ಹಂಚೋರು ಹಂಚ್ತಾರೆ, ದೊಡ್ಡ ಪುಣ್ಯಾತ್ಮರವ್ರುಗಳು, ಎಲ್ರಿಗೂ ಸಿಗೋಲ್ಲ. ಇದ್ದಾರೆ ಕೆಲವು ಉದ್ಯಮಿಗಳು, ಕೆಲವರು ಇದ್ದಾರೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ, ಇಲ್ಲ ಶ್ರೀರಾಮನವಮಿ ದಿನ, ಈ ಥರದ್ದು ಏನೇನೋ ಮಾಡ್ತಿರ್ತಾರೆ. ಅಯೋಧ್ಯ ಪ್ರಸಾದ, ಬಾಲಾಜಿ ಪ್ರಸಾದ, ಸಾಯಿಬಾಬಾ ಪ್ರಸಾದ ಅಂತ ತಗೊಬಂದು 5,000, 50,000, 5 ಲಕ್ಷ ಜನಕ್ಕೆ ಹಂಚ್ತಿರೋರ್ನ ನಾನು ನೋಡಿದ್ದೇನೆ, ಕೇಳಿದ್ದೇನೆ, ಗೊತ್ತಿದೆ. ಒಳ್ಳೇದು ಯಾರು ಮಾಡಿದ್ರು ಅದನ್ನ ಹೇಳ್ತಾ ಇರ್ಬೇಕು ಅಂತ ಹೇಳುತ್ತೆ. ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಇದಾರಲ್ವಾ, ತಪ್ಪು ತಿಳ್ಕೋಬೇಡಿ. ವ್ಯವಹಾರಕ್ಕೂ ನಮಗೂ ಸಂಬಂಧ ಇಲ್ಲ. ಮಾಡಿರುವ ಒಳ್ಳೇದನ್ನೇ ರಾಮ ಹೇಳ್ಕೊಟ್ಟಿರೋದಷ್ಟೇ. ಆತ ಏನ್ ಒಳ್ಳೇದನ್ನ ಮಾಡಿದ ಅದನ್ನೇ ಹೇಳು ಅಂತ ಆ ಪುಣ್ಯಾತ್ಮ ಆಗಾಗ ಸಾಯಿ ಪ್ರಸಾದ, ತಿರುಪತಿ ಪ್ರಸಾದ ಅಂತ ತಮ್ಮ ಶಕ್ತಿ ಮೀರಿ ಮಾಡ್ತಿದ್ದಾರೆ. ಎಷ್ಟೋ ಖುಷಿ, ಎಲ್ಲಿಂದಲೂ ಅಪ್ಪ ಎಷ್ಟು ಜನಕ್ಕೆ ಪ್ರಸಾದ ತಲುಪಿಸ್ತಪ್ಪ, ಭಗವಂತನ ದರ್ಶನ ಮಾಡಿಸ್ತಪ್ಪ. ಇದಕ್ ಮೀರಿದ ಆನಂದ ಇನ್ನೆಲ್ಲಿದೆ ಮಕ್ಕಳೇ? ಎಂಥವ್ರ ಬಗ್ಗೆ ಹೇಳ್ಬೇಕು, ಆಗ್ತಿರೋ ಒಳ್ಳೇದು, ಕೆಟ್ಟದ್ ಮಾತಾಡೋದು ಬೇಡ. ಭಗವಂತ ಇದ್ದಾನೆ, ನ್ಯಾಯಾಲಯಗಳಿದೆ, ನಾನು ಅದ್ರ ಬಗ್ಗೆ ಚರ್ಚೆ ಬೇಡ. ಅದನ್ನ ನೀವು ಕಮೆಂಟ್ ಅಲ್ಲೂ ಹಾಕ್ಬೇಡಿ ಮಕ್ಕಳೇ, ನೋವಾಗುತ್ತೆ ನನಗೆಲ್ಲೋ. ನಾನು ಸ್ವಲ್ಪ ಭಾವುಕನೇ, ಸಂಕಟವೇ. ಇವತ್ತೇ ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ್ಲೇ, ಆ ಪ್ರಸಾದ ಸೇವಿಸುವಾಗ್ಲೇ ಆ ಕಣ್ಣಲ್ಲಿ ಎಲ್ಲೋ ಒಂದು ನನ್ನ ಭಗವಂತನ ಮೇಲೆ ಅಪಚಾರ ಬಂದ್ಬಿಡ್ತು ಅಂತಕ್ಕಂಥದ್ದು. ಇರ್ಲಿ, ನ್ಯಾಯವೇ ನೋಡಿಕೊಳ್ಳುತ್ತದೆ, ದೈವವೇ ನಿಂತು ನಡೆಸುತ್ತದೆ, ಇಷ್ಟೇ ಹೇಳಬಲ್ಲೆ. ಹೊಲಸು ಮಾತನಾಡೋದು ಬೇಡ, ಹೊಲಸಾಗಿ ಹೇಳೋದು ಬೇಡ, ಕೆತ್ಕೋದು ಬೇಡ. ನೋಡೋಣ ಎಲ್ಲಿವರೆಗೂ ತಪ್ಪಿಸ್ಕೋತಾರೆ ಯಾರಾದರೂ. ಇರ್ಲಿ,
ಮಾಡಬೇಕು. ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಹೋದಾಗ ಸ್ವಲ್ಪ ಪ್ರಸಾದ ತಗೊಬಂದು ಈ ರೀತಿ ಅಕ್ಕ ಪಕ್ಕ ಸಾಮಾನ್ಯರು ಕೊಡಿ. ಎಲ್ಲೋ ನಿಮ್ಮ ಅಕ್ಕ ತಂಗಿರಲ್ಲೂ ಕೆಲವರು ಹೋಗೋಕ್ಕಾಗಿರೋಲ್ಲ, ಅವ್ರಿಗೆ ಕೊಡಿ. ಅಣ್ಣ ತಮ್ಮಂದಿರಲ್ಲಿ ಬಂಧುಗಳಲ್ಲಿ ಹೋಗಿ ಪ್ರಸಾದದ ರೂಪದಲ್ಲಾದ್ರೂ ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ಮಾತಾಡಿಸ್ಕೊಂಡು ಕೊಟ್ಟು ಬನ್ನಿ. ಬರಿಗೆಯಲ್ಲಿ ಹೋಗಬಾರ್ದು ಅಂತ ಹೇಳಿದ್ಯಲ್ಲ, ತಗೊಂಡೋಗಿ. ಹಿಂಗೆ ಹೋಗಿದ್ದೆ ಕಣೋ, ಕಾಶಿಗೆ ಹೋಗಿದ್ದೆ ಕಣೋ, ಅಯೋಧ್ಯೆಗೆ ಹೋಗಿದ್ದೆ ಕಣೋ, ನಮ್ಮ ಅಯೋಧ್ಯೆ ಕಣೋ, ನಮ್ಮ ರಾಮಕ್ಷೇತ್ರ ಕಣೋ. ಸುಮಾರು 10,000 ವರ್ಷಗಳಿಂದ ಎಷ್ಟು ದಾಳಿ ಆದ್ರೂ ನನ್ನ ರಾಮ ಬಂದು ನೆಲೆಸಿದ್ದಾನೆ ಕಣೋ, ಆ ಕ್ಷೇತ್ರ ಕಣೋ, ನನ್ನ ರಾಮ ಅಂತ ಹೇಳ್ಕೊಳಕ್ ನಮ್ಮದು ಅಂತ, ನನ್ನ ರಾಮನೂರು ಕಣೋ ಅದು ಅಂತ ಹೇಳಿ ಮಹತ್ವ ಹೇಳ್ತಾ ಪ್ರಸಾದ ಕೊಟ್ಟು ಮಕ್ಕಳಿಗೋ ಒಡ ಹುಡ್ತವ್ರಿಗೋ ಸ್ನೇಹಿತರಿಗೋ ಆತ್ಮೀಯರಿಗೋ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ತುಂಬಾ ಅದ್ಭುತ. ಇನ್ನು ಒಂದೇದು ಹೇಳುತ್ತೆ ನಮ್ಮ ವೈದಿಕ, ಮಿತ್ರನ ಮನೆಗೆ ಬರಿಗೆಯಲ್ಲಿ ಹೋಗ್ಬಾರ್ದು. ಅಯ್ಯೋ ಈ ಕಾಲದಲ್ಲಿ ಮಿತ್ರನೇ ಇಲ್ಲ ಬಿಡಿ ಗುರುಗಳೇ. ಅಯ್ಯೋ ಇರ್ಲಿ, ಯಾರೋ ಪುಣ್ಯಾತ್ಮರು ನಾವು ಪಡ್ಕೊ ಬಂದಿದ್ದಾನೆ, ನನಗಿದ್ದಾರೆ ಆತ್ಮೀಯ ಮಿತ್ರರಿದ್ದಾರೆ. ನೀವೆಲ್ಲ ನನ್ನ ಆತ್ಮ ಬಂಧುಗಳು. ನನ್ನ ಹತ್ರ ಇದ್ದಾಗ ನಿಮ್ಮನ್ನು ಬರಿಗೆಯಲ್ಲಿ ಕಳ್ಸೋದೇ ಇಲ್ಲ. ಏನಾದ್ರೂ ಒಂದು ಹಣ್ಣು ಕಾಯ ಕೊಟ್ರಮ್ಮ ಮಕ್ಕಳು ನನ್ನನ್ನ ಪ್ರೀತಿಯಿಂದ ಅಲ್ಲಿಂದ ಅಣ್ಣಯ್ಯ ಅಂತಲೋ, ತಂದೆ ಅಂತಲೋ, ಮಿತ್ರ ಅಂತಲೋ, ಆತ್ಮಮಿತ್ರ ಅಂತಲೋ, ಆತ್ಮ ಬಂಧು ಅಂತಲೋ ಬಂದಿರ್ತಾರೆ. ಬರಿಗೆಯಲ್ಲಿ ಕಳಿಸ್ಬೇಡ್ರು. ಅವ್ರಿಗೊಂದು ಹಣ್ಣು ಕಾಯೋ ಸ್ವೀಟು, ಒಂದು ಕಾಫಿ ಆದ್ರೂ ಕೊಟ್ರು, ಒಂದು ಟೀ ಆದ್ರೂ ಕೊಟ್ರು, ಒಂದು ಮಜ್ಜಿಗೆ ಆದ್ರೂ ಕೊಟ್ರು. ತಾಯಂದಿರು ನನ್ನ ಮೇಲೆ ಅದೆಷ್ಟು ಮಮಕಾರು, ನನ್ನ ಮೇಲೆ ಅದೆಷ್ಟು ಒಂದು ಅನುರಾಗು. ಇದು ಸತ್ಯ. ಮಕ್ಕಳು ಯಾವಾಗ್ಲೂ ಕೇಳ್ತಿರ್ತಾರೆ. ಒಂದು ತಿಂಗಳಿಗೊಮ್ಮೆ ಆದ್ರೂ ಬಂದವ್ರಿಗೆಲ್ಲ ವ್ಯವಸ್ಥೆ ಆಗ್ತಿದೆಯಾ, ತಗೋತಿದಾರಾ, ಅಚ್ಚುಕಟ್ಟಾಗಿ ಕೊಡಿ. ಕೇಳಿ. BP ಇರುತ್ತೆ, ಶುಗರ್ ಇರುತ್ತೆ, ಹಸ್ಕೋ ಬಂದಿರ್ತಾರೆ, ಏನೋ ಸುಸ್ತಲ್ಲಿ ಬಂದಿರ್ತಾರೆ, ದಣಿವಲ್ಲಿ ಬಂದಿರ್ತಾರೆ. ಅವ್ರಿಗೆ ಯಾರಿದ್ದಾರೆ, ನಾವೇ ನಿಲ್ಲಬೇಕು, ನಾವೇ ಅವ್ರಿಗೆ ಧೈರ್ಯ ಹೇಳ್ಬೇಕು. ಒಂದು ಪುಟ್ಟದಾಗಿ ಈ ವೈದಿಕನ ಮನೆಗೆ ಬಂದಾಗ ಬರಿಗೆಯಲ್ಲಿ ನನಗೆ ತುಂಬಾ ಆಸೆ ನಿಮ್ಗೆ ಪಾಯಸ ತಿನ್ನಿಸ್ಬೇಕು ಅಂತ. ನನಗೆ ತುಂಬಾ ಆಸೆ. ನಿಮಗೆ ಒಂದು ಕಾಲಘಟ್ಟಕ್ಕೆ ನಿಮಗೆ ನೆನಪಿರುತ್ತೋ ಇಲ್ವೋ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ನನ್ನ ಸಂಸ್ಥೆಯಲ್ಲಿ ನಿತ್ಯ ಭೋಜನ. ಎಲ್ಲೋ ಅಲ್ಲೊಂದು ಗಾಯ ಆಡ್ಬಿಡ್ತು, ಯಾರೋ ಒಬ್ರು ಆಡಬಾರ್ದು ಮಾತಾಡ್ಬಿಟ್ರು. ಮಡಿ ಇಲ್ಲ, ಹೆಂಗಂದ್ರೆ ಹೆಂಗೆ, ಹೇಗಂದ್ರೆ ಹೇಗೆ, ಎಲ್ರ ಜೊತೆಲಿ ನಾವು ಕೂತ್ಕೊಂಡು ತಿನ್ಬೇಕಾ ಅಂತ ಅಮ್ಮ ಅಂತ ನಿಲ್ಲಿಸ್ಬಿಟ್ಟೆ. ಆಮೇಲೆ ನನಗೆ ಚಂದ್ರದೋಷ. ನನ್ನೊಂದು ಗುರುಗಳು, ಶ್ಯಾಮ್ ಪ್ರಸಾದ್ ಗುರುಗಳೇ ಬೇಡ, ನೋವು ತಿಂತೀರಿ, ಅನ್ನ ನೀವು ಕೊಡೋ ಆಗಿಲ್ಲ. ಬೇಕಾದ್ರೆ ಯಾವುದಾದ್ರೂ ಪ್ರಸಾದ ರೂಪವಾಗಿ ದೇವಸ್ಥಾನಗಳಲ್ಲಿ ಪೂಜೆಗಳು ಸಂಕಲ್ಪ ಆಗುವಾಗ ಕೊಟ್ಟುಬಿಡಿ, ಹಿಂಗೆ ಮಾಡಿಬಿಡಿ. ಅದಕ್ಕೆ ಈ ರೀತಿ ನಡೀತಿದೆ ಅಂತ ಕೆಲವೊಂದು ಘಟನೆಗಳು ನಡೆದು ಬಿಡ್ತು. ಜಗಳಗಳು, ಕಿರಿಕಿರಿಗಳು. ತುಂಬಾ ಆಸೆ. 300 ಮಂದಿಯಿಂದ ಆರಂಭ ಮಾಡಿತ್ತದು. ನಿತ್ಯ 300 ಮಂದಿಗೆ ಪ್ರಸಾದ ಅಂತ. ಯಾವತ್ತಿಗೂ ಅದು ತುಡಿತೇನೆ, ಭಗವತಿ 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 ಅಮ್ಮ ಅಂತ. ನನ್ನ ನೋವು ನನಗೆ ಗೊತ್ತಿದೆ ಅಷ್ಟೇ. ಇರ್ಲಿ, ಮಿತ್ರನ ಮನೆಗೆ ಹೋದಾಗ ಬರಿಗೆಯಲ್ಲಿ ಹೋಗ್ಬಾರ್ದು. ಹೋಗಿ ಏನಾದ್ರೂ ಒಂದು ಹಣ್ಣು ಕಾಯೋ ತಗೊಂಡೋಗಿ. ಅವನೇನು ಅಪೇಕ್ಷೆ ಪಡಲ್ಲ, ನಾನು ಅಪೇಕ್ಷೆ ಪಡಲ್ಲ. ನಾನು ನಿಮ್ಮ ಮಿತ್ರನೇ. ನೀವೇನೋ ತಗೋಬರ್ಬೇಕು, ತಂದಿಲ್ಲ ಅಂದ್ರೆ ನೀವು ಕೆಟ್ಟವರು, ನನ್ನನ್ನು ಪ್ರೀತಿಸ್ತಿಲ್ಲ, ಹಾಗೆಲ್ಲ ಇಲ್ಲ. ನಾವು ಅಗ್ನಿಹೋತ್ರರು ಅಷ್ಟೇ. ನಮಗೆ ಅದರ ಮೇಲೆ ಗಮನವಿಲ್ಲ. ನೀವು ಬಂದಿರೋದಷ್ಟೇ, ನಿಮಗೆ ಸಮಾಧಾನ ಮಾಡೋದಷ್ಟೇ ಸತ್ಯ. ಅದರ ಮೇಲೆ ಗಮನ, ಅದರ ಮೇಲೆ ಗಮನ. ಅದರಿಂದ ಮಿತ್ರನ ಮನೆಗೂ ಹೋದಾಗಲೂ ತಪ್ಪದೆ ಏನಾದ್ರೂ ಒಂದು ಸಿಹಿ, ಹಣ್ಣು, ತಾಂಬೂಲ, ಫಲತಾಂಬೂಲ, ಒಂದೇನೋ ತಗೊಂಡು ಹೋಗಿ. ಏನೋ ಗೆಳೆಯ ಹೇಗಿದೀಯಾ ಅಂತ ಹೇಳ್ಬಿಟ್ಟು. ನಾವು ಹೋಗೋದೇ ಇಲ್ಲ ಮಕ್ಕಳೇ, ನಾವು ಹೋಗೋದೇ ಇಲ್ಲ. ಅರೆ ಅಣ್ಣನಾಗಿ ತಂಗಿ ಮನೆಗೆ ಹೋದ್ರೇನೆ ತಗೊಂಬರಲ್ಲ. ಒಬ್ಬ ಅಣ್ಣ ಇದ್ದಾನೆ ನನ್ನ ಗುರುಗಳಿಗೆ, ಧರ್ಮಪತ್ನಿಗೆ ಅಣ್ಣ ಇದ್ದಾನೆ, ಪುಣ್ಯಾತ್ಮ, ಎಲ್ಲಿದ್ರು ಚೆನ್ನಾಗಿಲ್ಲ. ಒಂದು ದಿನ ಒಂದು ಫೋನು ತಂಗಿಗೆ. ಅಯ್ಯೋ ಇವನು ಬಾಯಿಗೆ ಬಂಗಾರ ಬೀಳ, ಕಲ್ಸಕ್ರೆ ಬೀಳ, ಹೇಗಿದೀಯಮ್ಮ, ಹೆಂಗಿದೀಯಮ್ಮ, ತಂಗಿಯಪ್ಪ, ಅಕ್ಕಂದ್ರಪ್ಪ, ಸೋದರಿಯರಪ್ಪ. ಅಮ್ಮ ಇಲ್ಲ ಅನ್ನೋ ಒಂದು ನೋವನ್ನ ದೂರ ಮಾಡುವ ಏಕೈಕ ಆತ್ಮ ಬಂದು ನೆನಪಿಟ್ಟುಕೊಳ್ಳಿ, ಅಕ್ಕ ತಂಗಿರೆ. ಅಪ್ಪ ಇಲ್ಲ ಅನ್ನೋ ಒಂದು ನೋವನ್ನ ದೂರ ಮಾಡುವ ಏಕೈಕ ಬಂಧು ಅಂದ್ರೆ ಅದು ಅಣ್ಣ ಒಬ್ಬನೇ, ಅಣ್ಣ ತಮ್ಮಂದ್ರು ಒಬ್ಬನೇ. ಅಯ್ಯೋ ನೀವೇ ಈಗ ಆಗ್ಬಿಟ್ರೆ ಯೋಚನೆ ಮಾಡಿ ನೋಡಿ. ಅದರಿಂದ ಕಂಪಲ್ಸರಿ ಮಿತ್ರನ ಮನೆಗೆ, ಹಾಗೆಯೇ ಹೆಂಡತಿಯ ಮನೆಗೆ. ಅಯ್ಯೋಯ್ಯೋ, ಆ ತಾಯಿ ಧರ್ಮಪತ್ನಿಯನ್ನು ಕೊಟ್ಟವ್ರು ಯಾರಪ್ಪ? ಧರ್ಮಪತ್ನಿಯನ್ನ ನಾನು ಯಾರಪ್ಪ, ಈ ಜೋಳಿಗೆ ದಾಸೆ, ನನ್ನಲ್ಲಿ ಏನು ಯೋಗ್ಯತೆ ಇತ್ತು ಏನು ಅಂತ ಅವರು ಒಂದು ನಂಬಿಕೆ.
ಇವನು ಚೆನ್ನಾಗಿ ನೋಡ್ಕೋತಾನೆ. ಹಿಂದು ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ನನ್ನ ವ್ಯಕ್ತಿತ್ವ ಗೊತ್ತಿಲ್ಲ, ನನ್ನ ವಿಕಾರ ಗೊತ್ತಿಲ್ಲ. ಒಳಗಡೆ ಎಷ್ಟೋ ವಿಕಾರಗಳಿರ್ತವೆ, ನಮಗೇ ಗೊತ್ತಿರಲ್ಲ. ಒಬ್ಬ ಧರ್ಮಪತ್ನಿಗೆ ಮಾತ್ರ ಗಂಡನ ವಿಕಾರ ಮಾತ್ರ ಗೊತ್ತಿರುತ್ತೆ, ಅಮ್ಮನಿಗೂ ಗೊತ್ತಿರಲ್ಲ. ನನ್ನ ಮಗನಲ್ಲಿ ಇಂಥ ಚಂಚಲ ಬುದ್ಧಿ ಇದೆಯಾ, ತುಂಟುತನ ಬುದ್ಧಿ ಇದೆಯಾ, ವಿಪರೀತ ರಸಿಕ ಬುದ್ಧಿ ಇದೆಯಾ, ಇಲ್ಲ ಅರಸಿಕ ಬುದ್ಧಿ ಇದೆಯಾ, ಎಲ್ಲ ನಪುಂಸಕ ಬುದ್ಧಿ ಇದೆಯಾ, ಇಲ್ಲ ವಿಪರೀತ ಮನ್ಮಥ ಬುದ್ಧಿ ಇದೆಯಾ, ಇದೆಲ್ಲ ಒಂದು ಧರ್ಮಪತ್ನಿಗೆ ಮಾತ್ರ ಗೊತ್ತಾಗುತ್ತದೆ. ಕೇಳ್ತಿರ್ತೀರಿ ಬ್ರೇಕಿಂಗ್ ನ್ಯೂಸ್, ವಿಪರೀತ ವಿಕಾರ ಮಾಡ್ತಾನೆ ಗುರುಗಳು, ಅಸಹ್ಯ ತಡಿಲಾರ್ದೆ ಡೈವರ್ಸು, ಕೊಂದು ಬಿಟ್ಟೆ, ಬಡಿದು ಬಿಟ್ಟೆ, ಕತ್ತರಿಸ್ಬಿಟ್ಟೆ, ಚುಚ್ಚು ಬಿಟ್ಟೆ, ಕೇಳ್ತಿರ್ತೀರಲ್ವಾ. ಒಂದು ಆ ತಾಯಿ ಜೀವಕ್ಕೆ ಮಾತ್ರ ಗೊತ್ತಿರುತ್ತೆ. ಅಂತ ತಾಯಿ ಜೀವನ ನನ್ನ ಮನೆಗೆ ಬೆಳಕಾಗಿ ಕಳಿಸಿ, ನನ್ನ ಮನೆಗೆ ಬೆಳಗೋಗಿ ಕಳಿಸಿ, ನನ್ನ ಕುಟುಂಬವನ್ನು ಬೆಳಗೋಗಿ ಕಳಿಸಿ, ನನ್ನನ್ನು ಯಜಮಾನ ಮಾಡಿದಂಥ ಆ ಒಂದು ಕುಟುಂಬಕ್ಕೆ ನಾವು ಎಷ್ಟು ಪ್ರೀತಿ ಕೊಟ್ಟರು, ವಿಶ್ವಾಸ ಕೊಟ್ಟರು ಕಡಿಮೆ. ನೋಡಿ ನಮ್ಮ ವೈದಿಕ ಹೇಳ್ಕೊಡುತ್ತೆ. ಅಂತ ಒಂದು ಗುಣವತಿಯಾಗಿರ್ತಕ್ಕಂಥ ಭಾರ್ಯನ್ನ ಕೊಟ್ಟಿದಾರಪ್ಪ ಆ ಕುಟುಂಬ. ಹೌದು, ನನ್ನ ಅತ್ತೆ, ತಾಯಿ ಜೀವ, ನೀವು ನಂಬಲ್ಲ, ಪರಿಪೂರ್ಣವಾಗಿ ಅವ್ರ ಪಾದಕಿಗೆ ಅಂತಾನೆ ಮನಸ್ಸು ತೃಪ್ತಿಯಾಗಿ, ಎಲ್ಲಿದ್ರೂ ಚೆನ್ನಾಗಿರಮ್ಮ ಅಂತ. ನನ್ನ ಮನೆಗೆ ಕಳಿಸ್ಕೊಟ್ಟಿದೀಯ ತಾಯಿ ಅಂತ. ಎಲ್ಲಿದ್ರು ಅವ್ರನ್ನ ನೆನೆಸ್ಕೊತಲೇ ಇರ್ತಾನೆ. ಹೋದಾಗ ಧರ್ಮಪತ್ನಿಯ ಮನೆಗೆ ಹೋದಾಗ ಬರಿಗೆಲ್ಲಿ ಹೋಗ್ಬಾರ್ದು, ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿ ಒಂದು ಗೌರವ, ಕೀರ್ತಿ, ಪುರುಷ ಶಕ್ತಿ, ವ್ಯಾವಹಾರಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಇವತ್ತು ನಾನೆಷ್ಟು ತೃಪ್ತಿಯಾಗಿ ಬಂದು ಕುಳಿತುಕೊಂಡು ಮಾತನಾಡ್ತಿದ್ದೇನೆ ಅಂದ್ರೆ ಪರಿಪೂರ್ಣವಾಗಿ ನನ್ನ ಧರ್ಮಪತ್ನಿಗೆ ಸಲ್ಲಬೇಕಪ್ಪ, ಸುಳ್ಳು ಹೇಳ್ಬಾರ್ದು. ನಾನು ಬಿದ್ದೇ ಇಲ್ಲ, ಬಿದ್ದರೂ ಆಕೆ ಬಿಟ್ಟಿಲ್ಲ, ಇಷ್ಟೇ ಹೇಳಬಲ್ಲೆ. ಅಂಥದ್ದೊಂದು ಊರುಗೋಲಲ್ಲ, ಅದು ಒಂದು ಪ್ರಾಣ. ನಾನು ಪ್ರಾಣ, ನನ್ನಲ್ಲಿ ಇನ್ನೂ ಪ್ರಾಣವಿದೆ, ಜೀವಂತ ಇದ್ದೇನೆ ಅನ್ನುವುದಕ್ಕೆ ಸಾಕ್ಷಿ ನನ್ನ ಧರ್ಮಪತ್ನಿಯ ಕುತ್ತಿಗೆಯಲ್ಲಿರುವ ಮಾಂಗಲ್ಯ ಬಲ, ಅಷ್ಟೇ ಹೇಳಬಲ್ಲೆ. ಸೊ ಅಂಥ ಒಂದು ಕುಟುಂಬ, ಅಂಥ ಒಂದು ನಮ್ಮನ್ನ ನೋಡಿ, ಜಗತ್ತಿನಲ್ಲಿ ಇಬ್ಬರೇ ಸಂಬಳ ತೆಗೆದುಕೊಳ್ಳದೆ ಕೆಲಸ ಮಾಡುವರು. ಒಂದು ಅಮ್ಮ, ಎರಡನೇ ಧರ್ಮಪತ್ನಿ. ಒಂದಮ್ಮ, ಇನ್ನೊಂದು ಧರ್ಮಪತ್ನಿ. ಯಾವತ್ತಾದ್ರೂ ನಮ್ಮ ಅಮ್ಮ ನಮ್ಮ ಕುಂಡಿ ತೊಳೆದಿದೆ. ನೀವು ಇವತ್ತು ಒಂದು ಡೇ ಕೇರ್, ಒಂದು ಹೋಮ್ ನರ್ಸ್ನ ಕರೆಸಿ ನೋಡ್ಕೊಳ್ಳಕ್ಕೆ ದಿನಕ್ಕೆ 2-2.5 ಸಾವಿರ ರೂಪಾಯಿ ತಗೋತಾರೆ. ಕುಂಡಿ ತೊಳೆದು, ಸ್ನಾನ ಮಾಡಿಸಿ, ಡೈಪರ್ ಹಾಕಿ, ಬಟ್ಟೆ ಹಾಕಿ, ತಿನ್ನಿಸಿ, ಮಲಗಿಸ್ಲಿಕ್ಕೆ, ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ಲಿಕ್ಕೆ 2-2.5 ಸಾವಿರ ರೂಪಾಯಿ ಡೇ ಕೇರ್ ಆ ಒಂದು ಹೋಮ್ ನರ್ಸ್ ಬಂದು ತಗೊಳ್ಳೋದು. ನಮ್ಮನ್ನ ನಮ್ಮ ತಾಯಿ ಹೇಗೆ ಮಾಡಿರ್ಬೇಕು ಯೋಚನೆ ಮಾಡಿ ನೋಡಿ. ನಮ್ಮ ಕುಂಡಿ ತೊಳೆದು, ನಮ್ಮ ಕಕ್ಕ ತೊಳೆದು, ಸ್ನಾನ ಮಾಡಿಸಿ, ಹೊಟ್ಟೆ ತುಂಬ ತಿನ್ನಿಸಿ, ಬಜ್ಜಿ ಕುಡಿಸಿ, ಹೀಗೇ ತಡ್ತಾ ಮಲಗಿಸಿರೋ ಅಮ್ಮನಿಗೆ ನಾವು ಜೀವನದಲ್ಲಿ ನಾವು ಋಣ ತೀರಿಸ್ಲಿಕ್ಕಾಗುತ್ತಾ ಮಕ್ಕಳೇ? ಎರಡನೇ ಅಮ್ಮ ನಮ್ಮ ಧರ್ಮಪತ್ನಿ. ನಾವೇನ್ ಮಾಡಿದ್ದೀವಿ? ಅಯ್ಯೋ, ಆ ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ದೇವ್ರ ಮನೆ ಪೂಜೆಯಿಂದ ಹಿಡಿದು, ನೀವು ಇವತ್ತೊಂದು ಮನೆ ಪಾತ್ರೆ ತೊಳಿಲಿಕ್ಕೆ ಕರೀರಿ, ಒಂದ್ ನೆಲ ಒರ್ಸೋಕ್ ಕರೀರಿ, ಒಂದ್ ಅಡಿಗೆ ಮಾಡೋಕ್ ಕರೀರಿ, ಬಟ್ಟೆ ಒಗಿಲಿಕ್ಕೆ ಕರೀರಿ, ನೀವು ಎಷ್ಟು ಕೊಡ್ತೀರಿ ಲೆಕ್ಕ ಹಾಕೊಳ್ಳಿ. ಇವ್ರಿಬ್ರು ಯಾವತ್ತಾದ್ರೂ ಹಬ್ಬ ಅಂದ್ರೆ ಒಂದ್ ಗೌರಿ ಹಬ್ಬಕ್ಕೆ ಒಂದ್ ಸೀರೆ, ತಾಯಂದ್ರು ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದ್ ಬಳೆ, ಅಮ್ಮಂದ್ರು ಯಾವತ್ತಾದ್ರೂ ನಿಜವಾದ ಆ ಒಂದು ಧರ್ಮಪತ್ನಿ ಬಯಸಿದ್ದು ಇರ್ಲಿ ಬಿಡು ಅನ್ನತಕ್ಕಂಥ ಭಾವಾರ್ಥದಿಂದ ಯೋಚನೆ ಮಾಡಿ ನೋಡಿ. ಅಂತ ಒಂದು ಸ್ತ್ರೀ ಮೂರ್ತಿಯನ್ನ, ದೈವ ಮೂರ್ತಿಯನ್ನ ನಮಗೆ ದೈವ ಕಳಿಸ್ಕೊಟ್ಟಿದೆ. ಆ ಕುಟುಂಬಕ್ಕೆ ನಾವು ಎಷ್ಟು ಕೃತಜ್ಞತೆ ಒಪ್ಪಿಸ್ಬೇಕು ಗೊತ್ತಾ? ಅವರ ಮನೆಗೆ ಹೋದಾಗ್ಲೂ ಬರಿಗೆಯಲ್ಲಿ ಹೋಗ್ಬಾರ್ದು, ಏನಾದ್ರೂ ತಗೊಂಡು ಹೋಗ್ಬೇಕು. ಹಣ್ಣೋ, ಕಾಯೋ, ಹೂವೋ, ಈ ರೀತಿ ಬರಿಗೆಯಲ್ಲಿ ಹೋಗಬಾರ್ದು ಮಕ್ಕಳೇ, ತಪ್ಪು. ಇನ್ನು ಹೇಳುತ್ತೆ ವಿಶೇಷವಾಗಿ ಸುತಂ ಶಿಶುಂ, ಮಕ್ಕಳು ದೊಡ್ಡವರಾಗಿದ್ದಾರೆ, ಇಲ್ಲ ಮಕ್ಕಳು ಚಿಕ್ಕವರಾಗಿದ್ದಾರೆ, ಚಿಕ್ಕ ಮಕ್ಕಳಾದ್ರೂ ಸರಿ, ಎಲ್ಲ ದೂರ ಹೋಗಿದ್ದೀರಿ, ಬರುವಾಗ ಬರಿಗೆಯಲ್ಲಿ ಬರಬಾರ್ದು. ಎಲ್ಲಿ ಮಕ್ಕಳಿದ್ದಾರೋ ಆ ಮನೆ ಬರಿಗೆಯಲ್ಲಿ ಬರಬಾರ್ದು, ಏನಾದ್ರೂ ತಗೊಂಡ್ಬರ್ಬೇಕು, ಆ ಮಕ್ಕಳು ಕೊಡ್ಬೇಕು. ನೋಡ್ತಿರ್ತಾನೆ ನಮ್ಮ ಮಾಮ, ನಮ್ಮಪ್ಪ, ನಮ್ಮ ಮಕ್ಕಳು ಭುಜಕ್ ಬೆಳೆದು ಬಿಟ್ಟಿದ್ದಾರೆ, ಅವ್ರಿಗೆ ಮದುವೆ ಮಾಡೋ ವಯಸ್ಸುಗಳು,
ಅಬ್ಬಾ ರಾಮಚಂದ್ರ. ಆದ್ರೂ ಹಿಂಗ್ ನೋಡ್ತಿರ್ತಾರೆ. ಏನಾದ್ರೂ ದೊಡ್ಡ ಮಕ್ಕಳಾಗಿದ್ದಾರ ಒಂದು ವಾಚೋ, ಒಂದು ಬಟ್ಟೆನೋ, ಒಂದ್ ಜೊತೆ ಚಪ್ಲಿನೋ ಕೊಡ್ತಾ ಇರ್ಬೇಕು ಮಕ್ಳು. ನೋಡಿ, ಇಡೀ ಪ್ರಪಂಚಕ್ಕೆ ಈ ರೀತಿ ಹೇಳದೆಯೇ ದಾನ. ದಾನ ಅಂತ ಕೊಟ್ರೆ ನೋವಾಗುತ್ತೆ. ನನಗೇನು ಗತಿ ಕಟ್ಟಿದೀಯಾ ನಿನ್ನಂತ ತಗೊಳಕ್ಕೆ ಅಲ್ಲ. ಇಲ್ಲೆಲ್ಲೂ ದಾನದ ಮಾತೇ ಇಲ್ಲ, ಸೇವಾ ಮನೋಭಾವ. ಗೆಳೆಯನ್ ಮನೆಗೆ ಹಂಗೆ ಹೋಗಿದ್ದ ಕಣ, ಒಂದೆರಡು ಜೊತೆ ಹಂಗೆ ತಗೊಂಡೆ. ದಟ್ಸ್ ದ ಬ್ಯೂಟಿ, ದಟ್ ಇಸ್ ದಿ ಬ್ಯೂಟಿ. ಬರಿಗೈ ಅಲ್ಲ. ನನ್ ಗೆಳೆಯನ ಮನೆಗೆ ಹೋದಾಗೆಲ್ಲ ನನ್ನ ತಂಗಿ ಕೇಳುತ್ತೆ, ಗೆಳೆಯನ್ ತಂಗಿ ಮೆನಕಮ್ಮ, ಅಣ್ಣ ಇದು ಏನಿದು ಬಂದಾಗ. ಇಲ್ಲ ತಾಯಿ, ಮಕ್ಕಳಿದ್ದಾರೆ, ನನ್ನ ಪುಟಾಣಿ ಮಕ್ಕಳು, ನನ್ನ ಸೊಸೆಯರಿದ್ದಾರೆ. ತಂಗಿ ಮನೆಗೂ ಅಷ್ಟೇ, ಅಕ್ಕನ ಮನೆಗೂ ಅಷ್ಟೇ, ಅಣ್ಣನ ಮನೆಗೂ ಅಷ್ಟೇ, ತಮ್ಮನ ಮನೆಗೂ ಅಷ್ಟೇ, ಪುಟ್ಟ ಮಕ್ಕಳು. ಅದೆಷ್ಟು ನೊಂದ್ಕೋಬಿಡ್ತೇನೋ. ಮೊನ್ನೆ ಅವನ್ ಬರ್ಡೇ ಬಂದಿದ್ದಾನೆ, ಮರ್ತು ಬಿಟ್ಟಿದ್ದೀನಿ. ಪುಟಾಣಿ ಮಗು ಹಿಂಗ್ ಕೂತಿದ್ದಾನೆ. ಅಪ್ಪನೇ ಅವನನ್ನ ನೋಡಿದ್ರೆ ಆ ಭುಜ ಅಗಲ, ಹಿಂದುಗಡೆಯಿಂದ ಅವ್ನು ನಡೀತಿದ್ರೆ ಅವನ ಅಪ್ಪನೇ ಅವನು. ನನ್ನ ಅಪ್ಪನಿಗೆ ಭುಜ ಅಗಲ, ಈ ಅಗಲ. ಇವನಿಗೂ ಹಾಗೆ ದೈವ ಅಪ್ಪನ್ ನೋಡ್ದಾಗೆ ಆಗುತ್ತೆ ಕಣೋ ಅಂತ. ನಿಗೆ 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 ಅಂತ ನನ್ನ ತಾಯಿ ಜೀವ, ನನ್ನ ತಮ್ಮ ಬಂದಿದ್ದಾರೆ, ಮರ್ತು ಬಿಟ್ಟೆ. ಅದೆಷ್ಟು ಸಂಕಟ ಬಿಟ್ಟು, ಅಯ್ಯೋ ರಾಮಚಂದ್ರ, ಬರಿಗೈಲಿ ಕಳಿಸ್ಬಿಟ್ನ ನನ್ನ ಮಕ್ಕಳನ್ನ. ಶೋ, ನಮ್ಮ ಅತ್ತೆ ಮನು ಬಂದಿದ್ರು, ಬರಿಗೈಲಿ ಕಳಿಸ್ಬಿಟ್ನ. ನನ್ನ ಪುಟ್ಟ ನಾದ್ನಿ ಮಗು ಬಂದಿತ್ತು. ಅಯ್ಯೋ ರಾಮಚಂದ್ರ, ಹೇಗ್ ಮರ್ತು ಬಿಟ್ಟೆ ನಾನು, ಹೇಗ್ ಕಳಿಸ್ಬಿಟ್ಟೆ, ಏನಿದು ರಾಮಚಂದ್ರ ಅಂತ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಯಾವಾಗ್ಲೂ ಅಷ್ಟೇ, ಮಕ್ಕಳಿರುವ ಮನೆಗೂ ಅಷ್ಟೇ ಬರಿಗೈಯಲ್ಲಿ ಹೋಗಬಾರ್ದು. ಏನಾದ್ರೂ ಒಂದು ಹಣ್ಣೋ, ಕಾಯೋ, ಸಿಹಿಯೋ ತಗೋಬರ್ಬೇಕು, ತಗೊಂಡು ಹೋಗ್ಬೇಕು. ಇದು ನಿಯಮ, ನಮ್ಮ ವೈದಿಕ ಪರಂಪರೆ ತಿಳಿಸ್ಕೊಟ್ಟಿರೋ ನಿಯಮ. ನೆನಪಲ್ಲಿ ಇಟ್ಕೊಳ್ಳಿ. ಹೆಂಗಂದ್ರೆ ಹೆಂಗೆ, ಹೇಗಂದ್ರೆ ಹೇಗೆ ಅನ್ನತಕ್ಕಂಥದ್ದಲ್ಲ. ಆಯ್ತ್ರೋ. ಇನ್ನು ವಿಶೇಷವಾಗಿ ದೊರೆಗಳು, ರಾಜನೇ, ರಾಜನ್ ಪ್ರತ್ಯಕ್ಷ ದೈವಂ. ನಮಗೆ ದೈವ ಯಾರು ಅಂದ್ರೆ, ನಮ್ಮ ನಿಜವಾದ ದೈವ ಯಾರು ಅಂದ್ರೆ ನಮ್ಮ ಪ್ರತ್ಯಕ್ಷ ದೈವ ರಾಜನೇ. ಅಸ್ಥಾನವೇ, ಈಗ ಅನ್ಬಿಡ್ಬೇಕು ನಾವು. ಸುಮ್ಮನೆ ಅಲ್ಲ, ರಾಜನ ನೀವು ಏನೇ ಮಾತನಾಡಿ ಔಟ್ ಆಫ್ ದಿ ಬಾಕ್ಸ್ ಮಾತಾಡಬೇಕು, ಸುಮ್ಮನೆ ಇರಬೇಕು. ಓಟ್ ಹಾಕುವಾಗ ನಾವು ನೋಡೋಣ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದೊಂದು ದೊಡ್ಡದಾಗಿ ನಮ್ಗೊಂದು ಅಸ್ತ್ರ ಕೊಟ್ಟಿದೆ, ನಾವು ಆಯ್ಕೆ ಮಾಡಿ ಸಾಕು, ಆಯ್ತು ಅಷ್ಟೇ. ಆದರೆ ರಾಜನ ಹತ್ರ ಹೋದಾಗ್ಲೂ ಕೂಡ ಬರೀ ಕೆಲಸ ಆಗುವಾಗ ಹೋಗೋದು, ಮಸ್ಕ ಹೊಡಿಯೋದು, ಬಟ್ಟರ್ ಹಾಕೋದು, ಜೈಕಾರ ಹಾಕೋದು, ಪರುವಾರ ಕಟ್ಕೊಂಡು ಹೋಗ್ಬಿಟ್ಟು ಆರ ತುರಾಯಿ ಹಾಕೋದು, ಪದವಿಯಿಂದ ಇಳಿದ ಮೇಲೂ. ಈಗ ನಮ್ಮ ಕುಮಾರಣ್ಣ, ಈಗ ನಮ್ಮ ಯಡಿಯೂರಪ್ಪ ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬರು, ಸದಾನಂದ ಗೌಡ್ರು ಸಾಹೇಬರು, ಒಬ್ರ ಇಬ್ರ ಬರಿಗೈಯಲ್ಲಿ ಹೋಗೋ ಹಾಗೆ ಇಲ್ಲ. ರಾಜನೇ. ಏನೀಗ ಪದವಿ ಇಲ್ಲ ಅಷ್ಟೇ, ಆಡಳಿತ ಮಾಡಿದ್ರಲ್ವಾ. ರಾಜ ಪ್ರತ್ಯಕ್ಷ ದೈವ, ನೆನ್ಪಿಟ್ಕೊಳ್ಳಿ. ಕಾಯ್ತಿರ್ತಾನೆ. ಯಾರೋ ಬರ್ತಾರೆ, ಸಮಸ್ಯೆ ಇರುತ್ತೆ, ಇನ್ನೊಂದಿರುತ್ತೆ ಅಂತ, ಅವ್ರೇನೋ ಮಾಡ್ತಾರೆ ಅಂತ ನಾವು ಹೋಗ್ಬಾರ್ದು ಮಕ್ಳು. ಬರೀ ಕೆಲಸ ಇದ್ದಾಗ ಮಾತ್ರ ಹೂ ಹಾರ ತುರಾಯಿ ತಗೊಂಡು ಹೊಂಟು, ಒಂದು 10 ಜನ ಕರ್ಕೊಂಡು ಹೊಂಟು, ಹಿಂಗ್ ಮಾಡ್ಬಿಟ್ಟು ಜೈ ನಮ್ಮ ಅಣ್ಣನ್ಗೆ ಜೈ. ಅದು ತಪ್ಪು, ಮಹಾ ತಪ್ಪು. ನಾನು ನೋಡಿದ್ದಾನೆ, ಸೋತ ಮೇಲೆ ಅವ್ರ ಮನೆ ಹತ್ರ ಒಬ್ರೂ ಇಲ್ಲ. ಇವತ್ತು ನೋಡಿ ಜಗನ್ಮೋಹನ್ ರೆಡ್ಡಿ ನೊಂದ್ಕೊಂಡು ಹೇಳ್ತಾರೆ, ಏನೂ ಮಾಡೇ ಇಲ್ವಾ, ಯೋಚನೆ ಮಾಡಿ ನೋಡಿ. ಅವತ್ತು ಪದವಿಲಿ ಇದ್ದಾಗ ಮನೆ ಮುಂದ್ಗಡೆ 1000 ಜನ, ಇವತ್ತು ನಿತ್ಯ 1000 ಜನ. ಇವತ್ತು ಎಲ್ಲವೇ ಇಲ್ಲ ಮಕ್ಕಳೇ. ಮನುಷ್ಯ ಬದಲಾಗಿ ಬಿಟ್ಟ. ಇಲ್ಲ, ತಪ್ಪು ಅನ್ನುತ್ತೆ. ನಮ್ಮ ವೇದ ಏನ್ ಹೇಳುತ್ತೆ ಅಂದ್ರೆ, ದೊರೆ ಆಗಿದ್ರು, ಅವ್ರ ಮಾಜಿ ಆಗಿರ್ಲಿ, ಈಗಿರ್ಲಿ, ಹೋದಾಗ ಬರಿಗೈಯಲ್ಲಿ ಹೋಗ್ತಿರ್ಬೇಕು. ದೊರೆನ ಹೋಗಿ ಮಾತಾಡ್ಸ್ಕೊಂಡು ಒಂದು ಹಣ್ಣು ಕಾಯಿ ಕೊಟ್ಟು ಬರ್ಬೇಕು. ಅದ್ ನಮ್ಮ ಕುಮಾರಣ್ಣ ಇರ್ಬೋದು, ನಮ್ಮ ಯಡಿಯೂರಪ್ಪಾಜಿ ಇರ್ಬೋದು. ಇದಕ್ ಮೊದ್ಲು ಯಾರಿದ್ದವರಾದರೂ ಸರಿ, ದೊರೆಯೇ ಹೋಗ್ಬೇಕು, ಮಾತಾಡಿಸ್ಬೇಕು. ಹೇಗಿದ್ದೀರಿ, ನಾವಿದ್ದೀವಿ ನಿಮ್ ಸೇವೆಗೆ ಅಣ್ಣ ಹೇಳಿ, ಅವ್ರಿಗೊಂದು ಚೈತನ್ಯ ತುಂಬಿಸೋ ಹಾಗೆ ಇರ್ಲಿ ಆಡಳಿತ. ಕಲಿಯುಗ ಅದೆಲ್ಲ ಇರುತ್ತೆ, ಅದು ಬೇಡ. ನಮ್ ಕರ್ತವ್ಯ ನಾವೇನ್ ಮಾಡಿದೀವಿ ಅಂತ ಯೋಚನೆ ಮಾಡಿ ಮಕ್ಳು. ಅವ್ರೇನ್ ಮಾಡಿದ್ರು ಅದು ಬಿಟ್ಬಿಡಿ. ಅದು ಬೇವೆ, ಅದು ಬಿಟ್ಬಿಡಿ. ಅದು ಹಾವೆ, ಅದು ಬಿಟ್ಬಿಡಿ. ನೀವ್ ಯಾರು? ನೀವು ಮಾವು. ನೀವು ಮಾವಿನಂತೆಯೇ ಯೋಚನೆ ಮಾಡಬೇಕು. ಗುರು, ಆ ಒಂದು ದೊರೆ, ರಾಜ ಪ್ರತ್ಯಕ್ಷ ದೈವ. ಹೋಗಿ ಬರಿಗೈಯಲ್ಲಿ ಏನೋ ಒಂದಷ್ಟು ಜೇನುತುಪ್ಪ, ಬಾಳೆಹಣ್ಣು, ತೆಂಗಿನ ಹಣ್ಣು, ಏನೋ ಒಂದು ಹೋಗಿ ಮಾತಾಡಿಸಿ. ಇವ್ ನಂಬಲ್ಲ, H.C. ಶ್ರೀಕಂಠಯ್ಯನವರು
ನನಗೆ ತುಂಬಾ ಇಷ್ಟ. ಯಾರವರು ಅಂತಾನೆ ಮರ್ತ್ಬಿಟ್ಟಿರ್ತೀರ. ಹಿರೀಸಾವೆ ಶ್ರೀಕಂಠಯ್ಯನವರು ಅಂದ್ರೆ ಆಗರ್ಭ ಶ್ರೀಮಂತರು. ಇವತ್ತೇನಾದ್ರೂ ಬೆಂಗಳೂರು ಇಸ್ಕಾನ್ ಇವತ್ತು ಅವ್ರು ಕೋರ್ಟಲ್ಲಿ ಗೆದ್ದಿದ್ದಾರೆ. ಅದನ್ನ ನಾನು ಆಗ್ಲೇ ಹೇಳಿದ್ದೆ. ಅವ್ರು ಮರ್ತಿರ್ಬೋದು. ಮಧು ಪಂಡಿತ್ ದಾಸ್ ಅವರು ಕರೆದು ಇದು ದೊಡ್ಡ ಯುದ್ಧ ಆಗುತ್ತೆ, ಹಿನ್ನಡೆ ಆಗುತ್ತೆ, ಬಿಡಬೇಡಿ ಗೆಲ್ಲುತ್ತೀರಿ ಅಂತ. ಅದಕ್ಕೆ ಸಾಕ್ಷಿ ಶ್ರೀಕಂಠಯ್ಯನವರಿದ್ದು. ಆ ಜಾಗ ಕೊಟ್ಟವ್ರು ಯಾರು ಗೊತ್ತಾ? ಬೆಂಗಳೂರು ಇಸ್ಕಾನ್ಗೆ ಅದಕ್ಕೆ ಫೀಸ್ ತುಂಬಿಸಿದವ್ರು ಯಾರು ಗೊತ್ತಾ? ಆ ಇಸ್ಕಾನ್ಗೆ ಕಟ್ಟೋಕೆ ಅವತ್ತು ಸಂಸ್ಥೆಗೆ, ಆ ವೈದಿಕ ಸಂಸ್ಥೆಗೆ ಇರ್ಲಿ ನಮ್ಮ ಪರಂಪರೆ ಅಂತ ಪುಣ್ಯಾತ್ಮ ರೀ. ಇದನ್ನೆಲ್ಲ ಮರಿಬಾರ್ದು. ಅದಕ್ಕೆ ಹೇಳ್ತಿರ್ತಾನೆ ಅಂತಂತ ಪುಣ್ಯಾತ್ಮರುಗಳ ಬಗ್ಗೆ. ತುಂಬಾ ಪುಣ್ಯ ಕಾರ್ಯ ಮಾಡಿದ್ದಾರೆ. ನಾವು ಬರೀ ಪಾಪದ ಬಗ್ಗೆ ಮಾತಾಡ್ತೇವೆ. ನಮ್ಮ ದೃಷ್ಟಿ ಏನ್ ಗೊತ್ತೆ, ಯಾವಾಗ್ಲೂ ಇನ್ನೊಬ್ರು ತಪ್ಪು ಹುಡುಕೋದೆ. ಪುಣ್ಯವನ್ನೇ ಹುಡುಕಬೇಕು. ನನಗೆ ಗೊತ್ತಿರೋದು ನನ್ನ ರಾಮ, ನನ್ನ ರಘುನಂದನ, ನನ್ನ ಶ್ರೀರಾಮಚಂದ್ರ. ನನಗೆ ಶ್ರೀರಾಮಚಂದ್ರರು ಹೇಳೋದು ಯಾವಾಗಲೂ ಅದೇ, ಒಳ್ಳೇದನ್ನೇ ಮಾತಾಡು, ಅವರಲ್ಲಿರೋ ಒಳ್ಳೇದು ನೋಡ್ಕೊ. ನನ್ನ ಮಿತ್ರ ಸುಗ್ರೀವ. ಅಯ್ಯೋ, ಆ ಆಲಿಂಗನ ನಿನಗೆ ಗೊತ್ತಾ ಲಕ್ಷ್ಮಣ? ನಾನು ಯಾರು, ನಾನು ಏನು, ನನ್ನ ಹಿನ್ನೆಲೆ ಏನು, ನನ್ನ ಶಕ್ತಿ ಏನೂ ಗೊತ್ತಿಲ್ಲದೆ ಅಪ್ಕೊಂಡಪ್ಪ. ಆ ಆತ್ಮೀಯತೆ ಅಪ್ಪಗೆ ಇತ್ತಲ್ಲ, ನಿನಗ್ ಗೊತ್ತಿಲ್ಲ ಲಕ್ಷ್ಮಣ ಅಂತ ಬೈತಿರ್ತಾನೆ. ಲಕ್ಷ್ಮಣನೇ ತಟಸ್ಥ. ಅಣ್ಣ, ನಿನಗೆ ನೀನೇ ಸಾಟಿ. ಯಾಕಂದ್ರೆ ಮಾತು ಕೊಟ್ಟ ಸುಗ್ರೀವನಿಗೆ ರಾಮಚಂದ್ರರು ವಾಲಿ ಹತ್ಯೆ ಮಾಡಿ ತುಂಬಾ ದಿನ ನೀನು ಅಲೆದಾಡಿಬಿಟ್ಟಿಯಪ್ಪ. ಹೆಂಡತಿ ಮಕ್ಕಳು ಕುಟುಂಬ ಅಂತ ಬಿಟ್ಟು. ಪಶು ಬೇರೆ, ನೀನು ಪಶು ಅಲ್ವಾ, ಕೋತಿ. ಹೋಗು, ನಿನ್ನ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆನಂದವಾಗಿರು. ಸ್ವಲ್ಪ ದಿನ, ಒಂದು ಪಕ್ಷ ಇಲ್ಲ 2 ಪಕ್ಷ. ನನ್ನ ಕಾರ್ಯ ಇದೆ, ರಾಮ ಕಾರ್ಯ ಇದೆ, ಮಾತು ಕೊಟ್ಟಿದ್ಯಾ. ಮೊದಲು ನಿನ್ನ ಆನಂದ ನೀನ್ ಪಡು ಅಂತ ಹೇಳ್ತಾರೆ. ಖುಷಿಯಾಗ್ಬಿಟ್ಟು ಸುಗ್ರೀವ ಪಟ್ಟಾಭಿಷೇಕ ಆಗಿದ್ದ ಆನಂದವಾಗಿ ಮತ್ತಲ್ಲಿ ಪಶು ಬುದ್ಧಿ ಕುಡಿತ ಜಲ್ಸ ಮಾಡಿಕೊಂಡು ಹೆಂಡತಿ ಜೊತೆ, ಸಂಗಾತಿ ಜೊತೆ, ಸಖಿಯರ ಜೊತೆ ಇದು ಬಿಟ್ಟ ಮರ್ತೇ ಬಿಟ್ಟಿದ್ದಾನೆ ರಾಮ ಕಾರ್ಯ. ತಗ ಆಗ್ಬಿಟ್ಟ ಲಕ್ಷ್ಮಣ. ಏನಣ್ಣ, ನಮಗ್ ಕೊಟ್ಟು ಮಾತು ಮರೆತು ಆ ಕೋತಿ ಬುದ್ಧಿ ತೋರಿಸ್ತಿದ್ದಾನಣ್ಣ ಅನ್ನತಕ್ಕಂಥದ್ದು. ಏನನ್ನು ಎಷ್ಟಾದ್ರೂ ಸರ್ಪ ಬುದ್ಧಿ ಅಲ್ವಾ. ದಗ ಅಂತ ಆರುದ್ರ ನಕ್ಷತ್ರ ಅಂತ ಒಬ್ರು ಹೇಳ್ತಾರೆ, ಆಶ್ಲೇಷ ಅಂತ ಒಬ್ರು ಹೇಳ್ತಾರೆ. ನನ್ನ ಲಕ್ಷ್ಮಣ ಸ್ವಾಮಿಯನ್ನ ಏನು ರಾಮಚಂದ್ರರು ಏನ್ ಹೇಳ್ತಾರೆ ಗೊತ್ತೋ, 1 ಇಂಚು ಕದಲಲ್ಲ. ಇಲ್ಲ ಕಣ, ಏನು ಪ್ರೀತಿ ಗೊತ್ತೇನೋ, ನಾನು ಯಾರು ಗೊತ್ತೇನೋ, ನಾನು ಏನು ಅಂತ ಗೊತ್ತೇನೋ, ನಾನು ಯಾವ ದುಃಖದಲ್ಲಿದ್ದೆ, ಹೇಗೆ ಅಪ್ಕೊಂಡ ನಿನಗೆ ಗೊತ್ತಾ ಲಕ್ಷ್ಮಣ ಅಂತ. ಒಳ್ಳೆಯದೇ ಹುಡುಕಬೇಕು. ನನಗೆ ಅದನ್ನೇ ಹೇಳ್ಕೊಟ್ಟಿರೋದು ನನ್ನ ಗುರುಗಳು, ನನ್ನ ಅಮ್ಮ ಕೂಡ. ಒಳ್ಳೆಯದು ಅನ್ನೋದು ಒಂದು ಇರುತ್ತೋ ಅದನ್ನೇ ಹೆಚ್ಚು ಹೇಳ್ತಾ ಇದ್ರೆ ಮಕ್ಕಳಲ್ಲಿ, ಸುತ್ತಮುತ್ತಲು ಇರೋರಿಗೆ ಅದು ಅವರಲ್ಲಿ ತಮ್ಮಲ್ಲಿರೋ ನ್ಯೂನತೆ ಸರಿಪಡಿಸ್ಕೋತಾರೆ. ಅಷ್ಟೇ ಹೇಳ್ತಿದ್ದಾನೆ. ಅದರಿಂದ ನಮ್ಮ ಕಣ್ಣುಗಳು ಹುಡ್ಕೋದೇ ಕೆಟ್ಟದ್ದು. ಒಳ್ಳೇದು ಹುಡ್ಕೋಣ ಮಕ್ಕಳೇ. ಹಿರೀಸಾವೆ ಶ್ರೀಕಂಠಯ್ಯನವರು ನಿಜವಾಗಲೂ ಇವತ್ತು ಇಸ್ಕಾನ್ ದೇವಸ್ಥಾನ ಅವ್ರ ಫೋಟೋ ಇಡಬೇಕು ದೊಡ್ಡದಾಗಿ. ಆ ಕುಟುಂಬಕ್ಕೆ ಪ್ರತಿ ವರ್ಷ ಪೂರ್ಣ ದರ್ಶನ. ನಿಜ ಹೇಳ್ತಿದ್ದಾನೆ ಮಕ್ಕಳೇ. ಎಷ್ಟೋ ದೊಡ್ಡವರು ದೊಡ್ಡ ತ್ಯಾಗಗಳು, ಸೇವೆಗಳು ಮಾಡಿದ್ದಾರೆ, ನಾವು ಮರೆತು ಬಿಟ್ಟಿದ್ದೇವೆ. ಸೊ ಅಂಥದ್ದೊಂದು ಭಾವ ದೈವದ ಹತ್ತಿರ ಹೋದಾಗಲೂ, ವಿಶೇಷವಾಗಿ ದೊರೆ ಆಯ್ತಲ್ವಾ, ದೈವದ ಹತ್ತಿರ ಹೋದಾಗಲೂ ಬರಿಗೆಯಲ್ಲಿ ಹೋಗ್ಬಾರ್ದು. ಏನಾದ್ರೂ ಒಂದು ತಗೊಂಡೋಗ್ಬೇಕು. ಒಂದು ಕಡ್ಡಿ ಕರ್ಪೂರ, ಒಂದು ಹಣ್ಣು ಕಾಯೋ, ಒಂದು ಸ್ವಲ್ಪ ಹೂವು, ನಿಮ್ ಶಕ್ತಿ. ಬರಿಗೈಯಲ್ಲಿ ಹೋಗಬಾರದು ಭಗವಂತ. ಹೌದು, ನಮಗೆಲ್ಲ ಶಕ್ತಿ ಕೊಟ್ಟಿರೋನವನೇ. ಅವನನ್ನ ಬರೀ ನಾವು ಮಾತ್ರ ಹೊಟ್ಟೆ ತುಂಬ ತಿನ್ನೋದು, ಬರೀ ನಾವು ಕೇಳದೆ. ದೇವರ ಹತ್ರ ಹೋದವರು ಯಾರಾದ್ರೂ ಕೇಳದೆ ಬರ್ತೀರಾ? ನೀನ್ ಹೇಗಿದ್ದಿ ಅಂತ ಯಾವತ್ತಾದ್ರೂ ದೇವ್ರನ್ನ ಕೇಳಿದ್ದೀರಾ? ಅಯ್ಯ ನೀನ್ ಹೇಗಿದ್ದಿ, ಏನ್ ತಿಂದೆ? ನನ್ನಮ್ಮ ಲಕ್ಷ್ಮಮ್ಮ ಬಂದು ದಿನ ನೋಡ್ತಾಳ, ನನ್ನಮ್ಮ ದುರ್ಗಮ್ಮ ಬಂದು ನನ್ನ ಮಾತಾಡಿಸ್ತಾಳ, ನಂಜುಂಡೇಶ್ವರ. ಅಯ್ಯ ನಮಗೋಸ್ಕರ ಯುಗಗಳಿಂದ ಇಲ್ಲಿ ನಿಂತಿದ್ದೀಯಲ್ವಾ. ಪರಶುರಾಮರು ಕೃತಾಯುಗದ ಆರಂಭ ಕಾಲದಲ್ಲಿ ಇದ್ದವರು, ಆಗಲಿಂದಲೂ ಇದ್ದೀಯಲ್ಲಯ್ಯ ಪುಣ್ಯಾತ್ಮ. ಸ್ವಾಮಿ ನಮಗೆ ದರ್ಶನವಾಗಿ, ಶಕ್ತಿಯಾಗಿ, ಇಂಥ ಒಂದು ಟಿಪ್ಪು ಸುಲ್ತಾನ್ ಸಮೇತ ಅಲ್ಲಿ ಟಿಪ್ಪಣಿ ಇದೆ, ಹಕೀಂ ನಂಜುಂಡ ಅಂತ. ಎಲ್ರಿಗೂ ವೈದ್ಯ ಅಂತೆ, ನಿನಗೂ ಅಭಿಷೇಕ ಮಾಡಿ ಥಂಡಿ ಆಗಿಲ್ವಾ ಮಹಾಸ್ವಾಮಿ? ಮತ್ತೆ ಯಾವತ್ತಾದ್ರೂ ಮಾತಾಡಿದಿರ ದೇವ್ರ ಹತ್ರ? ಹಸಿವೆ ಆಗಿದೆ ಅಲ್ವಾ, ಇದು ನಿನಗೂ ಒಂದು ವಿಭೂತಿ ತಂದಿದ್ದೀನಿ ಸ್ವಾಮಿ, ನಿನಗೂ ಒಂದು ಅಮ್ಮ ಕುಂಕುಮ ತಂದಿದ್ದೀನಿ, ಇಟ್ಕೊಳ್ಳೆ ತಾಯಿ. ಯಾವತ್ತಾದ್ರೂ ದೇವರ ಹತ್ರ ನೀವು ದೇವರ ಬಗ್ಗೆ ಕೇಳಿದ್ದೀರಾ?
ನೀನು ಹೇಗಿದ್ದೀಯಾ ಅಂತ ಬರೀ ನಮ್ಮ ಸ್ವಾರ್ಥವೇ. ನನಗೆ ಮಗು ಕೊಡು, ನನಗೆ ಆಸ್ತಿ ಕೊಡು, ನನಗೆ ಅಂತಸ್ತು ಕೊಡು, ನನಗೆ ಇದು ಕೊಡು, ನನಗೆ ಅದು ಕೊಡು, ನನಗೆ ಅಧಿಕಾರ ಕೊಡು, ಇದೇ ಆಯ್ತೇವಿನ ಭಗವಂತನಿಗೆ ನಾನೇನು ನಿನಗೆ ಕೊಟ್ಟಿದ್ದೇನಂತೆ ಆವತ್ತಾದರೂ ನಿನಗೇನ್ ಬೇಕು ಸ್ವಾಮಿ ಅಂತ ಕೇಳಿದ್ದೀರಾ? ನೀವು ಕೇಳಿ ನೋಡಿ. ಅವನ ಪರವಾಗಿ ನೀವು ನಿಲ್ಲಿ, ಅವ ನಿಮ್ಮ ಪರವಾಗಿ ನಿಲ್ಲುತ್ತಾನೆ. ನೀವು ಕೇಳೋದಿಲ್ಲ ಬಿಡಿ ಮಕ್ಕಳೇ. ಇವತ್ತಿಂದ ಅದನ್ನ ಒಂದು ಬಾರಿ, ಅಯ್ಯ ಹೇಗಿದ್ದಿ, ನಾನು ಬಂದಿದ್ದೀನಿ, ತುಂಬಾ ದಿನ ಆಯ್ತು ನೋಡಿ ನಿನ್ನ, ನಾನು ನೋಡಿ ಹೇಗಿದ್ದೀನಿ, ಚೆನ್ನಾಗಿರೋದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ ನೋಡು. ಕೈ ಕಾಲು ಕಣ್ಣು ಎಲ್ಲ ಕೊಟ್ಟಿದ್ದೀನಿ. ಇನ್ನೇನು ನಿನಗೆ ಗೊತ್ತಿದೆ ನನಗೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಯಾರ ಮೂಲಕ ಕೊಡಬೇಕು, ಅದು ಒಳ್ಳೇದು ಕೆಟ್ಟದ್ದು ಎರಡಕ್ಕೂ ಮೀರಿದವನ್ ನೀನೇ ನೋಡ್ಕೋ. ನಾನು ಬಂದಿರೋದು ನೀನು ನೋಡೋಕೆ, ನೀನ್ ಹೇಗಿದ್ದೀಯಾ ಅಂತ. ಇದನ್ನ ಮಾತಾಡಿ ನೋಡಿ. ನೀವು ನಡೆದಿಲ್ಲ ಅಂದ್ರೆ ಕೇಳಿ, 100% ನಡೆಯುತ್ತೆ. ಒಂದೊಂದು ದೈವದ ಬಳಿ ನೀವು ನಿಂತು ಕೇಳು ನೋಡಿ. ಅದಕ್ಕೆ ದೈವದ ಹತ್ರ ಹೋಗೋದೇನಂದ್ರೆ ಅದಕ್ಕೆ ಮಾತಾಡಿಸ್ಲಿಕ್ಕೆ, ನೀನ್ ಹೇಗಿದ್ದಿ ಅಂತ. ನಮ್ಮನ್ನೆಲ್ಲ ಇಡೀ ಲೋಕ, ಗಾಳಿ ಬೆಳಕು ನೀರು ಎಲ್ಲ ಆಯಾಯ ಕಾಲಕ್ಕೆ ಏನೇನು ಸಿಗಬೇಕು ಹೆಂಗೋ ಸಿಗಿಸ್ತಾನೆ. ಏನು ಬೇಡ. ಪಶು ಪಕ್ಷಿಗಳನ್ನ ನೋಡಿ, ಅವುಗಳಿಗೆ ಬೆಳಿಗ್ಗೆ ಎದ್ದು ಹೋಗ್ತವೆ. ಯಾರು ರೆಡಿ ಮಾಡಿಟ್ಟಿದ್ದಾರೆ ಹೋಟ್ಲು, ಅವ್ರಿಗೆ ಅಡಿಗೆ ಯಾರು ರೆಡಿ ಮಾಡಿಟ್ಟಿದ್ದಾರೆ ಹೇಳಿ? ಅವ್ರಿಗೆ ಗೊತ್ತಿದ್ಯಾ? ಶಿವ ಅಂತ ನಂಬಿಕೊಂಡು ಎದ್ದು ಹೋಗ್ತವೆ. ಸಂಜೆಗೆ ನೋಡಿ ಪುರ್ರ ಅಂತ ಹಾರ್ಕೊಂಡು ಬರ್ತವೆ. ಯಾವ್ದಾದ್ರೂ ಪಶು ಪಕ್ಷಿ ನೋಡಿದೀರಾ ಹಸಿವೆಯಿಂದ ಸತ್ತಿರೋದು? ನಾವು ಕಾಡುಗಳೆಲ್ಲ ಕಡ್ದಾಕ್ಬಿಟ್ಟು ಏನೇನೋ ಮಾಡಿಟ್ಟಿರೋದ್ರಿಂದ ಹಂಗಾಗಿರೋದು. ನೋಡಿದ್ದೀರಾ ಮಕ್ಕಳೇ? ಪಕ್ಷಿಗಳು ನೋಡಿ, ಲಕ್ಷಾಂತರ ಪಕ್ಷಿಗಳು ಹಾರೋಗ್ತವೆ ಬೆಳಿಗ್ಗೆ ಸರ್ರಂತ ಸಂಜೆ ಬಂದ್ ಗೂಡಲ್ಲಿ. ಯಾರು ಕರ್ಕೊಂಡು ಬರೋದು? ಆ ದಿಕ್ಕಿ ಯಾರು ತೋರಿಸ್ತವ್ರು? ಭಗವಂತನೇ. ಅದರಿಂದ ಭಗವಂತನ ಹತ್ರ ಹೋದಾಗ ನಮಗೊಂದು ಅಮ್ಮ, ನಮಗೊಂದು ಅಪ್ಪ, ನಮಗೊಂದು ಅಣ್ಣ, ನಮಗೊಂದು ತಮ್ಮ, ನಮಗೊಂದು ಬಂಧು, ನಮಗೊಂದು ಜಿದ್ದು ಹಠ ಬರ್ಲಿಕ್ಕೆ ನಮಗೊಬ್ಬ ಶತ್ರುನು ಇಟ್ಟಿದ್ದಾನೆ. ನಮಗ್ ಬುದ್ಧಿ ಕಲಿಸ್ಲಿಕ್ಕೆ ಒಬ್ಬ ಮೋಸಗಾರನನ್ನ ಇಟ್ಟಿದ್ದಾನೆ. ನಮಗ್ ನ್ಯಾಯ ಧರ್ಮ ತೋರಿಸ್ಕೊಡ್ಲಿಕ್ಕೆ ಒಂದು ಗುರುನ ಇಟ್ಟಿದ್ದಾನೆ. ಸೊ ಆ ದೈವದ ಹತ್ರ ಹೋದಾಗಲೂ ಬರಿಗೈಯಿಂದ ಹೋಗಬೇಡಿ. ಏನಾದ್ರೂ ಒಂದಿಷ್ಟು ಬೊಗಸೆ. ವಿಷ್ಣು ಹತ್ರ ಹೋದಾಗ ತುಳಸಿ ತಗೊಂಡೋಗಿ, ಶಿವ ಹತ್ರ ಹೋದಾಗ ಬಿಲ್ವ ತಗೊಂಡೋಗಿ, ಗಣಪನ ಹತ್ರ ಹೋದಾಗ ಒಂದಷ್ಟು ಗರಿಕೆ ತಗೊಂಡೋಗಿ, ಈ ರೀತಿ ಮಾಡಿ. ಇನ್ನೇನೂ ಇಲ್ಲ. ನೀವು ಬರಿಗೆಯಲ್ಲಿ ಹೋಗ್ಬಾರ್ದು ಅಷ್ಟೇ. ಹೋಗಿ ಅಲಂಕಾರ ಮಾಡಿ. ನೀವು ಅಲಂಕಾರ ಇಲ್ಲದೆ ಹೆಂಗೆಂಗೋ ಎದ್ಬಿಡ್ತೀರಾ? ಭಗವಂತನಿಗೆ ಅಲಂಕಾರ ಬೇಡವಾ? ಆತ ನಿರಾಕಾರನೇ. ನಾವು ಇಟ್ಟು ನೋಡಿ ಆನಂದ ಪಡೋಣ ಸ್ವಾಮಿಯನ್ನ. ನಮ್ಮ ಮಕ್ಕಳಿಗೆ ಈಗ ಅಲಂಕಾರ ಮಾಡಿ ನಾವು ಆನಂದ ಪಡ್ತೀವಿ, ಆ ಥರ ಮಾಡ್ತೀರಿ ಅಂತ ಅನ್ಕೋತೀನಿ. ಇನ್ನು ವಿಶೇಷವಾಗಿ ಕಟ್ಟ ಕಡೆಯದಾಗಿ ಗುರು, ಕಾಣದ ದೈವ ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಶಕ್ತಿ ಏನು, ಅವನ ಚೈತನ್ಯವೇನು, ಅವನ ಬಲವೇನು ಅನ್ನತಕ್ಕಂಥದ್ದನ್ನ ನಮಗೆ ತಿಳಿಯಪಡಿಸ್ತವನು. ಎರಡನೇದು ನಮ್ಮ ಶಕ್ತಿಯನ್ನ, ನಮ್ಮ ಬಲವನ್ನ ತಿಳಿಯಪಡಿಸ್ತಕ್ಕಂಥ ಗುರು. ಇದೇನೋ ಮಾಡ್ತಿದ್ಯಾ ನೀನು ಬಲ, ಇದು ಕಣ, ಇದೇನೋ ಬಾವಿ ಆಗಿತ್ತಿದೀಯಾ, ಇನ್ನು ಬಾವಿಲಿ ಈಜ್ತಿದ್ಯಾ, ಈಜು ಬಂದಾಯ್ತು ಹೋಗು, ನದಿಲಿ ಈಜು ಹೋಗು. ಇನ್ನು ಮೀನ್ ಹಿಡಿಯೋದು ಬಂದಾಯ್ತಲ್ವಾ, ಇನ್ನು ಬಾವಿಲಿ ಹಿಡ್ಕೊಂಡು ನಿಂತಿದ್ಯಾನೋ, ಹೋಗೋ ಅಲ್ಲಿ ನದಿ ಹತ್ರ ಹೋಗೋ, ಮಿನಿಮಮ್ ಕೆರೆ ಹತ್ರ ಹೋಗೋ, ಸಮುದ್ರದಲ್ಲಿ ಮೀನ್ ಹಿಡಿಯೋ ಅಂತ ನಮ್ಮ ಶಕ್ತಿಯನ್ನ ನಮಗೆ ಪರಿಚಯ ಮಾಡಿಸ್ತಕ್ಕಂಥ ಏಕೈಕ ವ್ಯಕ್ತಿ ಗುರು. ಅಮ್ಮನಿಗಾದರೂ ಒಂದು ಕರುಳಬಳ್ಳಿಯ ಸಂಬಂಧ, ಅಕ್ಕ ತಂಗಿಯರಿಗೆ ರಕ್ತ ಸಂಬಂಧ, ಧರ್ಮಪತ್ನಿಗೆ ಮಾಂಗಲ್ಯ ಸಂಬಂಧ, ಮಿತ್ರನಿಗೋ ಬಂಧುತ್ವ ಸಂಬಂಧ, ಗೆಳತನದ ಸಂಬಂಧ. ಇವ್ರು ಯಾರು ಗುರು ಅನ್ನೋರು? ನಮ್ಮ ಮೇಲೆ ಇಷ್ಟು ಪ್ರೀತಿ ತೋರಿಸ್ಲಿಕ್ಕೆ. ಮಾತೃ ಹೃದಯ ದೈವ ಹೃದಯ ಅಂತ ಹೇಳ್ತಾರೆ. ನಿಜವಾದ ಗುರುಗೆ ಅದಿರುತ್ತೆ. ಕ್ಷಣ ಮಾತ್ರ ಕೋಪ, ಅವನಲ್ಲಿ ದ್ವೇಷ ಇರೋಲ್ಲ. ಕ್ಷಣ ಮಾತ್ರ ಕೋಪ, ಕ್ಷಣ ಮಾತ್ರ ಸಿಟ್ಟು, ಹಾಲುಕ್ಕದಾಗೆ. ಆದರೆ ಯಾರ ಬಗ್ಗೆಯೂ ಕೆಟ್ಟದ್ದು ನೆನೆಸತಕ್ಕಂಥದ್ದು ಎಲ್ಲ ತೆಗೆದಿಟ್ಟು ಬಿಡುತ್ತಾನೆ. ಒಬ್ಬ ಆಚಾರ್ಯ, ನಿಜವಾದ ಗುರು ಆದವನು ತನ್ನ ಲೆಕ್ಕ ಪಕ್ಕ, ನಾನು ನಿಮಗೆ ಒಪ್ಪಿಸ್ತಿರ್ತೀನಿ ಪ್ರತಿ ವರ್ಷ, ನನ್ನದು ಇಷ್ಟಿದೆ ಇಷ್ಟಿಲ್ಲ ಅಂತ, ನಿಮ್ಮ ಹತ್ರ ಮುಚ್ಚಿಡೋದೇನು ಅಂತ ಹೇಳ್ತಿರ್ತಾನೆ ಅಷ್ಟೇ. ಒಬ್ಬ ವೈದಿಕನಾಗಿ ಅಂತ ಒಂದು ನಿಮಗೆ ಅಂತ ಒಂದು ಗುರು ಇರ್ತಾನೆ, ನಿಮಗೆ ಅಂತ ಒಂದು ಆತ್ಮ ಬಂಧು ಇರ್ತಾನೆ, ನಿಮಗೆ ಅಂತ ಒಂದು ಚೈತನ್ಯ ತುಂಬಿಸ್ತಕ್ಕಂಥ, ನಿಮ್ಮ ಶಕ್ತಿಯನ್ನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಗುರು ಇರ್ತಾನೆ. ಹೋಗಿ ಹುಡುಕೊಂಡು ಹೋದಾಗ ಆ ಗುರುವಿನ ಬಳಿಯೂ ಬರಿಗೈಯಲ್ಲಿ ಹೋಗ್ಬೇಡಿ. ಯಾವ ಗುರುವು ಏನು ಬಯಸಲ್ಲ ಮಕ್ಕಳೇ. ಈಗ ತಗೊಬಂದ ಅದು ಅವನು ನಿಜವಾದ ಗುರು ಅಲ್ಲ. ಪೀಠಕ್ಕೆ ಅಂಟ್ಕೊಂಡಿರೋನು, ಜಾಗಕ್ಕೆ ಅಂಟ್ಕೊಂಡಿರೋನು, ಇನ್ನೊಂದು ಇಲ್ಲವೇ ಇಲ್ಲ.
ಅದರಿಂದ ಹೊರಗಡೆ ಬರುವವನೇ ನಿಜವಾದ ಗುರು. ಯಾವುದಕ್ಕೂ ಏನ್ ಮಾಡೋಣ, ಇವತ್ತು ನಾವು ಹುಡುಕ್ಬೇಕು, ದುರ್ಬೀನ್ ಹಾಕೊಂಡು ಹುಡುಕ್ಬೇಕು ಅಷ್ಟೇ. ಇರ್ಲಿ, ಅಂತ ಒಂದು ಗುರು ನಿಮ್ ಜೀವನದಲ್ಲಿ ಒಬ್ಬರು ಇರ್ತಾರೆ. ಬರಿಗೆಯಲ್ಲಿ ಹೋಗ್ಬೇಡಿ. ಹೋದಾಗ ಒಂದು ಹಣ್ಣು ಕಾಯೋ ಕ್ಷೇತ್ರಗಳಿಗೆ ಹೋಗ್ತಿರಲ್ವ, ಸಿದ್ಧಗಂಗಾ ಮಹಾಸ್ವಾಮಿ ಕ್ಷೇತ್ರ, ನಿಮ್ ಶಕ್ತಿಯ ಒಂದ್ ಗೊನೆ ಬಾಳೆಹಣ್ಣು ತಗೊಂಡೋಗಿ ಆ ಕ್ಷೇತ್ರದಲ್ಲಿ ಅನ್ನದಾಸೋಹ, ವಿದ್ಯಾದಾಸೋಹ, ಒಂದ ಎರಡ ಪುಣ್ಯಾತ್ಮರು, ಪುಣ್ಯ ಗುರುಗಳು ನಮ್ಮ ಶೃಂಗೇರಿ ಕ್ಷೇತ್ರ, ಹರಿಹರ್ಪುರ ಕ್ಷೇತ್ರ ಇದ್ದಾರೆ, ಮಹಾಗುರುಗಳಿದ್ದಾರೆ. ತಮ್ಮ ಕೈಂಕರ್ಯವನ್ನ ಮರೆಯಾಗಿ ತಮ್ಮ ಪಾಡಿಗೆ ಮಾಡ್ಕೊಂಡಿದ್ದಾರೆ, ಎಲ್ಲೂ ತೋರಿಸ್ಕೊಳ್ಳದೆ ಹೇಳಿಕೊಳ್ಳದೆ. ಎಷ್ಟೋ ಮಕ್ಕಳಿಗೆ ಬಿಸಿ ಊಟ, ಮಧ್ಯಾಹ್ನದ ಊಟ ಏನೇನೋ ಮಾಡಿಸ್ತಿದ್ದಾರೆ. ಹೋಗಿ ಬರಿಗೆಲ್ಲ ಹೋಗ್ಬೇಡಿ, ಒಂದು ಹಣ್ಣು ಕಾಯಿ ಆ ಗುರುಗಳ ಪಾದಕ್ಕೆ, ಸ್ವಾಮಿ ಹಿಂಗೆ ಬಂದಿದ್ದೆ ಅಂತ ಒಂದ್ ಬುಟ್ಟಿ ತುಂಬಾ ಹಣ್ಣು. ಅವ್ರೇನ್ ತಗೋತಾರ, ಅವ್ರೇನ್ ಮಾಡ್ತಾರ ಗೊತ್ತಾ, ಹಂಚಿಸ್ತಾರೆ. ಅದು ನಿಜವಾದ ಗುರುವಿನ ಲಕ್ಷಣ. ಒಂದು ಗುರು ತಾನ್ ತಿಂತ ಕೂತ್ಕೊಳ್ಳೋದಲ್ಲ. ಯಾವಾಗ್ಲೂ ಅವ್ರು ತಿಂದ್ರ ಅವ್ರು ಕೊಟ್ರ, ಬಂದವ್ರಿಗೆ ಹಾಕಿದ್ರ, ಬಂದವ್ರು ಬಂದ್ರ. ನೋಡಿ, ನನಗೆ ಈಗಲೂ ಶ್ರೀ 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 ಅಪರ ಶಿವನ ಅವತಾರ, ಅಮ್ಮನವರ ಅವತಾರ ಅನ್ನಿಸ್ಕೊಂಡಂತ ಶ್ರೀ ಭಾರತೀ ತೀರ್ಥ ಸ್ವಾಮಿಗಳು, ಚಂದ್ರಶೇಖರ ಭಾರತೀ ತೀರ್ಥ ಸ್ವಾಮಿಗಳು ಒಮ್ಮೆ ಏನ್ ಮಾಡ್ತಾರಂದ್ರೆ ಪ್ರಸಾದ ಸೇವನೆ ಆರಂಭ ಮಾಡಿಸ್ತಾರೆ. ಒಂದು 30 ಜನ ಯಾರ್ಯಾರೋ ಬಡವರು ಬರ್ತಿರ್ತಾರೆ, ತಿನ್ಲಿ ಪ್ರಸಾದ ಆಗ್ಲಿ ಅಂತ. ಅದು ನೋಡಿದ್ರೆ 300-3000 ಜನ ನಿತ್ಯ. ಈ ಪರಿಚಾರಿಕರಿಗೋ ವ್ಯವಸ್ಥಾಪಕರಿಗೋ ಗಾಬರಿ ಆಗುತ್ತೆ, ಓಡ್ ಬರ್ತಾರೆ ಗುರುಗಳ ಹತ್ರ. ಆ ಸಂಕಟ ಬಿಡೋದು ನೋಡ್ಬಿಟ್ಟು, ಯಾಕೆ ಏನಾಯ್ತು ಅಂತ ಕೇಳ್ತಾರೆ. ಸ್ವಾಮಿ ಏನೂ ಇಲ್ಲ, ನೀವೇನೋ ಪ್ರಸಾದ ಅಂತ ಹೇಳಿದ್ರಿ, ಯಾರೋ ಕಷ್ಟಾರ್ಜಿತ ದುಃಖದಲ್ಲಿರೋನು, ಭಗವತಿ ಸೇವೆಯಲ್ಲಿರೋನು ಬಂದಿರ್ತಾನ, ಅವನು ಹೊಟ್ಟೆ ತುಂಬ ತಿಂದೋಗ್ಲಿ ಅಂತ ನೀವು ಹೇಳಿದ್ರಿ. ಇಲ್ಲ ನೋಡಿದ್ರೆ ಟಿಫನ್ ಕ್ಯಾರಿಯರ್ ಬಾಕ್ಸ್ಗಳು ತಗೊಂಡೋಗೋರು ಬರ್ತಿದ್ದಾರೆ. ಒಂದ್ 2-3 ಸಾವಿರ ಜನ ನಿತ್ಯ ಹಿಂಗ ಆಗ್ತಿದೆ ಸ್ವಾಮಿ, ಇದು ಯಾಕೋ ತಪ್ಪಾಗಿ ನಾವು ಇದು ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿದೆ ಈ ಪ್ರಸಾದ ಸೇವನೆಯನ್ನ ಅಂತ. ಹೀಗೇ ಗುರುಗಳಿಗೆ ಕುತ್ಕೋತಾರೆ. ಅಷ್ಟು ಜನರಲ್ಲಿ ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಬಂದು ಪ್ರಸಾದ ಸೇವಿಸಿರ್ತಾನೆ ಅಂತ ಅಂದ್ಕೋತೀರಾ ಅಂತ ಕೇಳಿದ್ರಂತೆ ಗುರುಗಳು. ಆಧ್ಯಾತ್ಮಿಕದ ಪರಾಕಾಷ್ಠತೆಯ ನನ್ನ ದೇಶದ ದೊರೆಸಾನಿ ಬಂದು ಕಾದು ನಿಂತಂತ ಮಹಾಗುರುಗಳು, ಕೈ ಚಿನ್ನಂ ಎಂಗಳ್ ಚಿನ್ನಂ ಅಂತೆಲ್ಲ ಮಾತಾಡ್ತಾರೆ. ಈ ಕೈ ಭದ್ರತೆಯ ಕೈ ಯಾರು ಕೊಟ್ಟಿದ್ದು ಸ್ವಾಮಿ? ನನ್ನ ಮಹಾಗುರುಗಳು. ಹೋಗು, ಇದನ್ನೇ ಇಟ್ಕೋ ಹೋಗು ಅಂತ ಚಂದ್ರಶೇಖರ ಭಾರತೀ ತೀರ್ಥ ಸ್ವಾಮಿ. ಇವತ್ತು ಕಾಂಗ್ರೆಸ್ ಪಕ್ಷದ ಆ ಕೈ ಚಿಹ್ನೆ, ಕಾಂಗ್ರೆಸ್ ಐ ಅಂತ ಇಡ್ತಾರಲ್ಲ, ಕಾಂಗ್ರೆಸ್ ಐ ಅಂದ್ರೆ ಇಂದಿರಾ ಕಾಂಗ್ರೆಸ್ ಅಂತ, ಆಯ್ತಾ? ಅದನ್ನ ಇಂಡಿಯಾ ಅಂತಾರೆ. ಇರ್ಲಿ, ಇಂಡಿಯಾ ಕಾಂಗ್ರೆಸ್ಸು, ಇನ್ನೊಂದು ಕಾಂಗ್ರೆಸ್ಸು ಅಂತ ಅದು ಒಂದು ಇಬ್ಬಾಗ ಆಗುತ್ತೆ. ಆ ಒಂದು ಧರ್ಮ ಸಂಕಟದಲ್ಲಿ, ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇನ್ನಿಲ್ಲ, ದಿವಾನ್ ಮುಗಿದೋಯ್ತು, ಇನ್ನಿಲ್ಲ ಎಮ್ಮ ಅಂದಾಗ ಯಾರೋ ಹೇಳ್ತಾರೆ ಗುರುಗಳ ಹತ್ರ ಹೋಗಿ ಅಂತ. ನೋಡಿ, ಇದೆಲ್ಲ ಹೇಳಬೇಕು. ಚರಿತ್ರೆಯ ಕಥೆಗಳು, ಶಕ್ತಿಯ ಕಥೆಗಳು, ಪುಣ್ಯಾತ್ಮರ ಶಕ್ತಿಗಳು, ಧರ್ಮಕ್ಷೇತ್ರದ ಶಕ್ತಿಗಳು ಹೇಳಬೇಕು. ಹೋದಾಗ ಕಾದು ನಿಮಗೇನ್ ಬೇಕು ಕೇಳಿ ಅಂದ್ರೆ ಸರ್ವಸಂಗ ಪರಿತ್ಯಾಗಿ ನನಗೇನ್ ಬೇಕಮ್ಮ, ನಿನಗೇನ್ ಬೇಕು ಕೇಳು, ನಾನು ಕೊಡ್ತೇನೆ ಅಂತ. ಇದು ನನ್ನ ಗುರುಗಳು ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳು. ಹೋಗುರು, ಮತ್ತೆ ರಾಜ್ಯ ಆಳ್ತೀಯ, ಚಿಹ್ನೆ ಇಲ್ಲ ಇನ್ನೊಂದಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ, ಇದನ್ನೇ ಇಟ್ಕೊ, ಇಷ್ಟೇ ಅಂತ ಮಹಾಸ್ವಾಮಿಗಳು ಪರಿಚಾರಕರನ್ನ ಕೇಳ್ತಾರೆ. ಯಾರಾದ್ರೂ ಒಬ್ಬರು ಪುಣ್ಯಾತ್ಮ ಬಂದು ಪ್ರಸಾದ ಸೇವಿಸಿರ್ತಾನೆ ಅಂತೀರಾ ಅಂತ. ಆ ಸ್ವಾಮಿ ಒಬ್ಬರೇನು, ಒಂದು 10-15 ಜನ ಆದ್ರೂ ಸೇವಿಸಿರ್ತಾರೆ. ಅವರಿಗೋಸ್ಕರವೇ ಈ ಪ್ರಸಾದ. 3000 ಮಂದಿ ಬಗ್ಗೆ ಯೋಚನೆ ಮಾಡಬೇಡಿ, ಅಷ್ಟೇ ಉತ್ತರ ಸಿಕ್ಕಾಯ್ತು. ಆ ಪುಣ್ಯಾತ್ಮರಿಗೋಸ್ಕರವೇ ಪ್ರಸಾದ ಮಾಡಿದ್ರು. ಒಬ್ಬ ಪುಣ್ಯಾತ್ಮ ನೀಗೋಸ್ಕರ 3000 ಮಂದಿಗೆ ಪ್ರಸಾದ ಇಟ್ಟರು ಪರವಾಗಿಲ್ಲ ಅನ್ನೋದರ ಅರ್ಥ. 30,000, 3 ಲಕ್ಷ, 30 ಲಕ್ಷ ಅಂದ್ರೆ ನಮ್ಮ ಸಂವಿಧಾನದ ಇಚ್ಛಾಶಕ್ತಿ ನೋಡಿ. 1000 ಮಂದಿ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅಂತ ಹೇಗೆ ನಮ್ಮ ಕಾನೂನು ಸಂವಿಧಾನ ರಚಿಸಿದ್ದಾರೆಯೋ ನೋಡಿ. ನನ್ನ ಆ ಮಹಾಪ್ರಣವ ಶಕ್ತಿ, ಅಪರ ದೇವಿ ಅವತಾರ, ಶಿವನ ಅವತಾರ ಅನ್ನತಕ್ಕಂಥ ಆ ಮಹಾಸ್ವಾಮಿಗಳು ಹೇಳಿದ ಮಾತು ನಿಜವಾದ ಗುರುವಿನ ಮಾತು. ಒಬ್ಬ ಪುಣ್ಯಾತ್ಮ ಬಂದಿರಲ್ಲ ಅನ್ಕೋತೀರ ಪ್ರಸಾದಕ್ಕೆ?
ಅಂದ್ರೆ ಆತನಿಗೆ ತಪ್ಪಿಸ್ಲಿಕ್ಕೆ ಪ್ರಯತ್ನವಾ? ಯಾರೋ ನನ್ನ ಉದ್ದೇಶ ಅಂಥವ್ರು ಬಂದು ಸೇವಿಸೋಗಲಿ ಅನ್ನತಕ್ಕಂಥ ಒಂದು ಭಾವಾರ್ಥವನ್ನ ಹೇಳ್ತಾರೆ ಅಷ್ಟೇ ಮಕ್ಕಳೇ. ಅಂತ ಒಂದು ಗುರುವಿನ ಬಳಿ ಇದ್ದಾರೆ ನಿಮ್ಮ ನಡುವೆ. ಎಲ್ಲೋ ಕೆಲವು ವೈದಿಕರುಗಳು ಇನ್ನೂ ಉಳ್ಕೊಂಡಿದೆ. ಮಳೆ ಬೆಳೆ ಗಾಳಿ ತತ್ಕಾಲಕ್ಕೆ ಬೀಳ್ತಿದೆ ಬರ್ತಿದೆ ಅಂದ್ರೆ ಇದ್ದಾರೆ. ಹೋದಾಗ ಆ ಗುರುವಿನ ಹತ್ರ ಬರಿಗೆ ಎಲ್ಲ ಹೋಗ್ಬೇಡಿ, ಒಂದು ಹಣ್ಣು ಕಾಯಿ ತಗೊಂಡು ಹೋಗಿ ಆಶೀರ್ವಾದ ತಗೊಂಡ್ ಮಾಡ್ಕೋತೀರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಪುಟ್ಟು ವಿರಾಮ ತಗೊಂಡು ಮಾತಾಡೋಣ ಈ ವಾರ ಭವಿಷ್ಯದ ಬಗ್ಗೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ, ವಿಶೇಷವಾಗಿ ಈ ವಾರ ಕುಜ ಮೂಮೆಂಟ್ ಆಗ್ತಿದ್ದಾನೆ, ಬಂದ್ಬಿಡ್ತು ಬ್ರಹ್ಮಾಸ್ತ್ರ. ಒಂದಿನ ನಾಳೆ ಒಂದಿನ ಆರಂಭ ನಿಮ್ಮದು. ಈ 1-2 ದಿನ ತಟಸ್ಥರಾಗಿ ಸರಿಯಾಗುತ್ತೆ. ನಿಮ್ಮ ಬುದ್ಧಿಶಕ್ತಿ, ಮೇಧಾಶಕ್ತಿ, ಆಲೋಚನಾ ಶಕ್ತಿ, ಟೆಕ್ನಿಕಲ್, ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಈ ರೀತಿಯ ವೃತ್ತಿ ಉದ್ಯೋಗಗಳು, ಸರ್ವಿಸ್ ಇಂಡಸ್ಟ್ರಿ, ಗೌರ್ಮೆಂಟ್ ಇಂಡಸ್ಟ್ರಿ, ಸ್ವಂತ ಕಾರ್ಯ, ಸ್ವಂತ ವ್ಯವಸ್ಥೆ, ಈ ರೀತಿಯ ವ್ಯವಸ್ಥೆಗಳಲ್ಲಿರ್ತಕ್ಕಂಥವರಿಗೂ ವಿಶೇಷ ಅಭಿವೃದ್ಧಿಯ ಸಂಕೇತದ ಒಂದು ವಾರ. ಭೋಗಂ, ಗೌರವಂ, ಸ್ತ್ರೀಯರ ಸುಖ, ಗುರುವಿನ ಸುಖ, ಅಧಿಕಾರದ ಸುಖ ಎಲ್ಲ ಮರಳಿ ಪಡೆಯತಕ್ಕಂಥ ದಾರಿ ಆಗತಕ್ಕಂಥ ಒಂದು ಚೈತನ್ಯ. ನಾನು ಗಟ್ಟಿ ಇದ್ರೆ ರಾಜ್ಯ ಯಾರು ಬೇಕಾದ್ರೂ ಗೆದ್ಕೊಂಡು ಬರ್ಬೋದು. ನಾನೇ ಗಟ್ಟಿ ಇಲ್ಲ, ರಾಜ್ಯ ಇಟ್ಕೊಂಡು ಏನ್ ಮಾಡ್ಲಿ? ನಾನೇ ಗಟ್ಟಿ ಇಲ್ಲ, ಯಾವ ಪ್ರಸಾದ ಇಟ್ಕೊಂಡು ಏನ್ ಮಾಡ್ಲಿ? ನಾನೇ ಗಟ್ಟಿ ಇಲ್ಲ, ಯಾವ ಸಂಸ್ಥೆ ಇಟ್ಕೊಂಡು ಏನ್ ಮಾಡ್ಲಿ? ಹೌದಲ್ವಾ? ನಾವು ಗಟ್ಟಿ ಆಗ್ಬೇಕು. ಗಟ್ಟಿ ಆಗೋಕ್ ಸಮಯ ಬಂದ್ಬಿಟ್ಟಿದೆ, 2 ದಿನ. ಶಿವ, ಸುಬ್ರಹ್ಮಣ್ಯ, ಗಣಪ ಈ ತರ ಇರತಕ್ಕಂಥ ಕ್ಷೇತ್ರಕ್ಕೂ ಹೋಗ್ಬನ್ನಿ. ಆದರೆ ನನ್ನ ನಂಜುಂಡೇಶ್ವರ ಕ್ಷೇತ್ರ, ಮಾದೇಶ್ವರ ಕ್ಷೇತ್ರ ಹೋಗಿ ಒಂದು ಪುಟ್ಟ ಸ್ನಾನ, ಮುರುಡೇಶ್ವರ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನಷ್ಟು ಏಳಿಗೆ, ಸಕ್ಸಸ್ ನಿಮಗಾಗತಕ್ಕಂಥ ಒಂದು ವಿಶೇಷತೆ. ವೃಷಭ ರಾಶಿ, ಶುಕ್ರ ವಿಶೇಷವಾಗಿ ಧನಸ್ಥಾನ ತುಂಬಾ ಚೆನ್ನಾಗಿದೆ. ಕುಜ ಪಂಚಮಕ್ಕೆ ಬರ್ತಾನೆ, ವಾರ ಚೆನ್ನಾಗಿದೆ. ಸ್ವಲ್ಪ ಭೂಮಿ, ಮನೆ, ದೊಡ್ಡ ರಿಸ್ಕ್, ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಆದರೆ ಸ್ವಲ್ಪ ಜಾಗ್ರತೆ. ಕಲಾರಂಗದಲ್ಲಿ ವ್ಯವಹಾರ, ಉದ್ಯೋಗ, ವ್ಯವಸ್ಥೆ ಅಂತ ಮಾಡ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತ ಆಗ್ತಕ್ಕಂಥ ಒಂದು ವರ್ಷವಾಗುತ್ತೆ. ಚೆನ್ನಾಗಿದೆ, ತೊಂದರೆಗಳಿಲ್ಲ, ವಾರವಾಗುತ್ತೆ. ಮುಖ್ಯವಾಗಿ ಒಡ ಹುಟ್ಟಿದವರ ಜೊತೆ ಮಧುರಾತಿ ಮಧುರ ಸಂಬಂಧ, ಮದುವೆ, ಕುಟುಂಬ, ಹೊಸ ಬದುಕು, ಹೊಸ ಜೀವನ ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ಈ ವಾರ ಅದ್ಭುತವಾಗಿದೆ. ಒಂದು ಸ್ವಲ್ಪ ಅಲಂಕಾರಿಕ ವಸ್ತುಗಳು, ಬಟ್ಟೆ, ಬಂಗಾರ ಈ ಥರದ್ದು ಏನಾದರೂ ತಗೊಳ್ತಕ್ಕಂಥ ಒಂದು ಸುಯೋಗ ಕೂಡ ಇರ್ತಕ್ಕಂಥ ವಾರ ವೃಷಭ ರಾಶಿಯವರು. ಮಿಥುನ ರಾಶಿ, ವಿಶೇಷವಾಗಿ ಸ್ವಲ್ಪ ಖರ್ಚಿನ ವಾರ. ಕುಜ ಒಂಚೂರು ಬದಲಾಗ್ತಾನೆ, ಶಕ್ತಿ ಕೊಟ್ಬಿಡ್ತಾನೆ. ಟೆಕ್ನಿಕಲ್ ಲೈನಲ್ಲಿ ಇದ್ದೀರಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎನಿಥಿಂಗ್, ಆ ಒಂದು ಕ್ರಿಯೇಟಿವಿಟಿ, ತಂತ್ರಜ್ಞಾನ, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಡಿಸೈನಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಪ್ರೊಜೆಕ್ಷನ್ ಇರ್ಬೋದು, ಈ ರೀತಿಯ ವೃತ್ತಿ ಉದ್ಯೋಗಗಳು ವಿಶೇಷ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ವಾರ. ಬಟ್ ಸ್ವಲ್ಪ ಓಡಾಟ, ಎಳೆದಾಟ, ಕೆಲಸ ಕಾರ್ಯಗಳಲ್ಲಿ ಆಗತಕ್ಕಂಥದ್ದಾಗುತ್ತೆ, ದಣಿಸ್ತಕ್ಕಂಥದ್ದಾಗುತ್ತೆ. ಆದರೆ ನಿಮ್ಮ ಉದ್ಯೋಗದಲ್ಲಿ ಪರಾಕಾಷ್ಠತೆಯಿಂದ ಮೆರೆಯತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ಶನಿ ವಕ್ರ. ಬ್ಯೂಟಿಫುಲ್. ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಮನೆಯವರು, ಸಂಗಾತಿ, ಮಕ್ಕಳು, ಕುಟುಂಬ
ಅವರ ಆರೋಗ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಏನು ಮೇಜರ್ ಕ್ರೈಸಿಸ್ ಆಗ್ತಕ್ಕಂಥದ್ದೇನಿಲ್ಲ. ಇನ್ನು ವಿಶೇಷವಾಗಿ ಸಿಂಹರಾಶಿ, ರಾಶಿಯಾಧಿಪತಿ ಕುಜ ಸ್ವಲ್ಪ ಮೂವ್ ಆಗ್ತಾನೆ. ಬ್ಯೂಟಿಫುಲ್. ಅದು ಇಷ್ಟು ದಿನ ಹಿಂಗೆ ಹಿಡ್ಕೊಂಡಿದ್ದಂಥ ಒಂದು ಕುಜ, ಆ ಸುಬ್ರಹ್ಮಣ್ಯ ಶಕ್ತಿಕಾರಕ ಅಂಗಾರಕ, ಆ ಕೇತುವಿನ ಜೊತೆ ದಿಗ್ಬಂಧನ ಆಗ್ಬಿಟ್ಟಿದ್ದ. ಒಂಥರ ತೊಳಲಾಟ, ಏನು ಮಾಡೋಕೆ ಹೋದ್ರೂ ಆಗ್ತಿಲ್ಲ, ಯಾರ ಹತ್ರನೂ ಇರಲಿಲ್ಲ. ನೀವು ಗೊತ್ತಿದೆಯಾ, ಒಂಥರ ಮರೆಯಾಗಿ ನಿಂತು ಬಿಟ್ಟಿದ್ರಿ ಸಿಂಹರಾಶಿ. ಹೌದೋ ಅಲ್ವೋ ಹೇಳಿ ಕಾಯ್ತಿರ್ತಾನೆ. ಒಂಥರ ನಿಂತು ಬಿಟ್ಟಿದ್ರಿ, ಹೇಳ್ಕೊಳ್ಳದೆ ಸಂಕಟ. ಅದು ಬಿಡುಗಡೆ ಆಗ್ತಿದ್ದಾನೆ 2 ದಿನದಲ್ಲಿ ಖಂಡಿತ. ಇಟ್ಸ್ ಎಕ್ಸ್ಪ್ಲೋರಿಂಗ್. 11ನೇ ಮನೆಗೆ ನೋಡಿ ಕುಜ ಮೂವ್ಮೆಂಟ್ ಆಗ್ತಿದ್ದಾಗೆ ಶುಕ್ರ ಗುರುವಿನ ಸಂಬಂಧ ಬ್ಯೂಟಿಫುಲ್. ನಿಮಗೆ ತೊಂದರೆ ಕೊಡೋ ಶನಿ ವಕ್ರನ ಆಗ್ಬಿಟ್ಟ. ಒಂದೇ ರಾಶಿಯಾಧಿಪತಿ ಒಬ್ಬ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ. ಆ ಭಯದಲ್ಲೇ ಇನ್ನೂ ಇರ್ತೀರ, ಆತಂಕದಲ್ಲೇ ಇರ್ತೀರ. ಶಿವದರ್ಶನ, ಶಿವಪೂಜಾ, ಶಿವಸೇವಾ ಮಾಡತಕ್ಕಂಥದ್ದು ವಿಶೇಷ. ಸೂರ್ಯ ಬುಧ ಇಬ್ಬರೂ ಸೇರಿರುವುದರಿಂದ ಏನ್ ಮಾಡಿ ಅಂದ್ರೆ, ಶಿವ ಹಾಗೂ ಶ್ರೀನಿವಾಸ ಇಬ್ಬರೂ ಇರತಕ್ಕಂಥ ಅಮ್ಮನವರು ಕ್ಷೇತ್ರ, ಕಂಚಿ ಕಾಮಾಕ್ಷಿ ಕ್ಷೇತ್ರಕ್ಕೆ ಹೋಗಿ, ಅದ್ಭುತ. ಇಲ್ಲ ಮೊದಲು ಮೀನಾಕ್ಷಿ ಕ್ಷೇತ್ರ, ಅದ್ಭುತ. ಈ ಒಂದು ಸಂಕಲ್ಪ ಭಾವ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭದಲ್ಲಿದ್ದಾನೆ ಸೂರ್ಯ, ಲಾಭದಲ್ಲಿದ್ದಾನೆ. ಕೇಂದ್ರಕ್ಕೆ ಶುಕ್ರ ಬಂದಿದ್ದಾನೆ. 10ನೇ ಮನೆಯ ಶುಕ್ರ ಸ್ವಲ್ಪ ತೊಳಲಾಟವೆ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ ಸ್ವಲ್ಪ ಅನಗತ್ಯ ಖರ್ಚು, ಮನೆಯ ಟೆನ್ಷನ್ನು, ಆರೋಗ್ಯ ಟೆನ್ಷನ್ನು, ಈ ರೀತಿ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ಶುಕ್ರ. ಸ್ವಲ್ಪ ಅದೊಂದು ಎಚ್ಚರಿಕೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ಜಾಗ್ರತೆ. ಕಮಿಷನ್ ಏಜೆಂಟ್ಸ್ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರಗಳು ಈ ವಾರ ವಿಶೇಷ ಲಾಭವನ್ನು ತಂದುಕೊಡುತ್ತೆ. ಆಕಸ್ಮಿಕ ಭೂಲಾಭ, ತುಂಬಾ ದಿನದಿಂದ ಒಂದು ಭೂಮಿ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಅದ್ರಲ್ಲಿ ಸಿಕ್ಕಾಕೊಂಡಿದ್ರಿ, ಇನ್ವೆಸ್ಟ್ಮೆಂಟು ಬರಬೇಕು, ಏನು ಮಾಡೋದು ಅಂತ ದಿಕ್ಕೇ ತೋಚದ ಇದ್ದಂತ ನಿಮಗೆ ದಾರಿಯಾಗತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಸಂದರ್ಭ ವಿಶೇಷವಾಗಿದೆ. ಬ್ಯೂಟಿಫುಲ್. ಆಯ್ತು, ಧೈರ್ಯವಾಗಿ ಹೆಜ್ಜೆ ಇಡಿ, ಆರಾಧನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯರ ಆರಾಧನೆ ಮಹಾಬಲ. ಅಷ್ಟಮಾಧಿಪತಿಯ ನಿಮ್ಮ ಮನೆಗೆ ಬಂದಿದ್ದಾನೆ. ವಿಪರೀತ ಬಲ. 3ನೇ ಮನೆಯವನೇ ನಿಮ್ಮ ಮನೆಗೆ ಬಂದಿದ್ದಾನೆ. ಅದರಲ್ಲೂ ಅಷ್ಟಮಾಧಿಪತಿ ನಮ್ಮ ಮನೆಗೆ ಬಂದಾಗ ಆಕಸ್ಮಿಕವಾಗಿ ಗುಪ್ತಧನ, ಗುಪ್ತ ಭೂಮಿ, ಗುಪ್ತ ಕೀರ್ತಿ, ಈ ಥರದ ಸರ್ಪ್ರೈಸ್ ಎಲಿಮೆಂಟ್, ಚಪ್ಪರ್ ಪಾಡಿಕೆ ದೇತಾ ಅಂತ ಹೇಳ್ತೀವಲ್ಲ, ಆ ಥರದ್ದೊಂದು ವಿಸ್ಮಯ ನಡೆಯತಕ್ಕಂಥ ಒಂದು ಭಾವವಿರುತ್ತದೆ ವಿಶೇಷವಾಗಿ. ಬ್ಯೂಟಿಫುಲ್. ಏನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಹೆಜ್ಜೆ ಇಡಿ. ತುಲಾ ರಾಶಿ, ಸ್ವಲ್ಪ ಹಿಡ್ಕೊಂಡಿತ್ತಲ್ಲ ಶುಕ್ರ ಭಾಗ್ಯಕ್ಕೆ ಬಂದಿದ್ದಾನೆ. ಆಮೇಲೆ ನಿಮಗೆ ತೊಂದರೆ ಕೊಡ್ತಕ್ಕಂಥ ಕುಜ ಇನ್ನೊಂದು 2 ದಿನದಲ್ಲಿ ಬಲವಾಗಿದ್ದ ಅಲ್ವಾ, ಅವನು 12ನೇ ಮನೆಗೆ ಬಂದು ನಿಂತ್ಕೋತಾನೆ. ದಟ್ ಇಸ್ ಗುಡ್. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಸೊ ನಮಗೆ ಶತ್ರು ಎದುರುಗಡೆ ಇರಬಾರ್ದು, ಅವನು ಬಲವಾಗಿರಬಾರ್ದು. ತೊಂದರೆ ಕೊಡೋನ್ ಬಲ ಇದ್ದು ಅವನಿಗೆ ಇನ್ನಷ್ಟು ಶಕ್ತಿ ತುಂಬ್ಕೊಬಿಟ್ರೆ ಭಾರಿ ಕಷ್ಟ ಮಕ್ಕಳೇ. ಸೊ ಅಂತ ಒಂದು ಕುಜ ಮರೆಗೆ ಹೋಗ್ತಾನೆ. ಬ್ಯೂಟಿಫುಲ್. ಅದರಲ್ಲಿ ಸ್ವಲ್ಪ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವಿಳಂಬಗಳು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಉದ್ಯೋಗ ವ್ಯವಸ್ಥೆ, ಹಿರಿಯ ಅಧಿಕಾರಿಗಳು, ಹಿರಿಯ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ಟ್ರಾನ್ಸ್ಫರಬಲ್ ಇನ್ನೊಂದು ನಡೆಯುತ್ತೆ. ಒತ್ತಡಕ್ಕೇನು ಒಳಗಾಗ್ಬೇಡಿ. ಯು ಜಸ್ಟ್ ಫೋಕಸ್ ಯುವರ್ ಜಾಬ್ ಅಷ್ಟೇ. ಶುಕ್ರ ಬಲವಾಗಿ ಬಂದ್ಬಿಟ್ಟ, ಭಾಗ್ಯಕ್ಕೆ ಬಂದ್ಬಿಟ್ಟ. ಫ್ಯಾಂಟಾಸ್ಟಿಕ್ ಅದಂತೂ. ಸೊ ತುಲಾ ರಾಶಿಯವ್ರಿಗೆ ಹಿಡ್ಕೊಂಡಿರ್ತಕ್ಕಂಥ ಕೆಲವು ಸಮಸ್ಯೆಗಳು ತುಂಬ ದೂರ ಆಗ್ತಕ್ಕಂಥದ್ದು, ಒಂಥರ ಭಾರವಾಗಿ ಏನು ಮಾಡಿರೂ ಎದುರುಗಡೆ ಕಾರ್ಯ ಆಗ್ತಿರ್ಲಿಲ್ಲ ಅನ್ನೋದಕ್ಕೆ ದಾರಿ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, 2 ದಿನ ಮಕ್ಕಳೇ ಬಂಡೆಗಳನ್ನ ಹೊಡೆಯತಕ್ಕಂಥ ಮೈನಿಂಗ್. ನೀವು ಎಂಥ ದೊಡ್ಡ ಬೆಟ್ಟವನ್ನಾದರೂ ಪುಡಿ ಪುಡಿ ಮಾಡುವಂಥ ವಿಶೇಷ ಶಕ್ತಿ ನಿಮಗಿರ್ತಕ್ಕಂಥ ಭಾವ. ಅಂತ ನೀವು ಒಂಥರ ತಟಸ್ಥ ಆಗಿ ನಿಂತು ಬಿಟ್ಟಿದ್ರಿ. ಎಲ್ಲದರಿಂದಲೂ ಹೊರಗಡೆ ಬರ್ತಕ್ಕಂಥ ಅದ್ಭುತವಾದ ಸಮಯ. ಶುಕ್ರ ಅಷ್ಟಮದಲ್ಲೇ ಇರಬೇಕು. ವಿಪರೀತ ರಾಜಯೋಗ, ವಿಪರೀತ ಆನಂದ, ವಿಪರೀತ ತುಂಟುತನ, ವಿಪರೀತ ವ್ಯವಹಾರಗಳು, ವಿಪರೀತ ಕೆಲಸ ಕಾರ್ಯಗಳು, ಆಗದೇ ಇರುವ ಕೆಲಸ ಕಾರ್ಯಗಳೆಲ್ಲ ಆಗ್ತವೆ. ಬಟ್ ಸ್ವಲ್ಪ ಹಣಕಾಸಿನ ಪೀಕಲಾಟಗಳಿದ್ದರೂ ಗುರು ಅಷ್ಟಮ ಅಲ್ವಾ, ಮನೆಗೋಸ್ಕರ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರ, ವ್ಯವಹಾರದ ಎಕ್ಸ್ಪ್ಯಾನ್ಷನ್ಗೋಸ್ಕರ ತೊಳಲಾಟ ಇರುತ್ತೆ. ಯೋಚನೆ ಏನು ಮಾಡಬೇಡಿ. ಕುಜ ರಾಶಿಯಾಧಿಪತಿ, ಲಗ್ನಾಧಿಪತಿ ಬಲವಾಗ್ಬಿಡ. ನಾನು ಗಟ್ಟಿ ಇದ್ದಾರೆ, ಏನ್ ಬೇಕಾದ್ರೂ ಅರಗಿಸ್ಕೋಬಲ್ಲೆ, ನಾನೇ ಗಟ್ಟಿ ಇಲ್ಲ. 10 ರೂಪಾಯಿ ಭಾರ ಅಂದ್ರೂ ಟೆನ್ಷನ್ ಆಗ್ಬಿಟ್ಟಿದ್ದಾನೆ.
10 ಲಕ್ಷ ಟೆನ್ಷನ್ ಬಂದಿದ್ದೆ ಇದ್ದಿದ್ದು ಕುಸಿದು ಕೂತು ಬಿಟ್ಟಿದೆ. ನಾವೆಲ್ಲದರಿಂದಲೂ ಹೊರಗಡೆ ಬರುವಂತ ಅದ್ಭುತ ಅವಕಾಶಗಳ ಸಂಗಮದ ವಾರ. ಗೋ ಫಾರ್ ಇಟ್, ರನ್ ಫಾರ್ ಇಟ್ ಅಂಡ್ ಗ್ರಾಬ್ ಇಟ್. ಇನ್ನು ವಿಶೇಷವಾಗಿ ಧನುಸು ರಾಶಿ ಭಾಗ್ಯದಲ್ಲಿ ಸಿಕ್ಕಾಕೊಂಡಿದ್ದ ಕುಜ, ಒಳ್ಳೇದೇ ಭಾಗ್ಯದಲ್ಲಿರೋದು, ಆದ್ರೆ ಸಿಕ್ಕಾಕೊಂಡಿದ್ದ ಕೇತು ಜೊತೆ ಬಿಡುಗಡೆ. ಕೇತು ಜೊತೆ ಯಾವ ಗ್ರಹ ಇದ್ರೂ ಸುಟ್ಟಾಕುತ್ತೆ ಮಕ್ಕಳೇ. ಅವ್ರ ಶಕ್ತಿನ ಹಿಂಡ ಹಾಕ್ಬಿಡ್ತಾನೆ ಅವನು. ಇದೊಂಥರ ರಕ್ತ ಕ್ಯಾನ್ಸರ್ ತರ, ಒಂಥರ ಡಯಾಬಿಟಿಸ್ ತರ. ಏನ್ ಮಾಡಿದ್ರು, ಯಾವ ಟ್ಯಾಬ್ಲೆಟ್ ತಗೊಂಡ್ರು ಅದು ಹಿಂಡ್ತಲೇ ಇರುತ್ತೆ, ನಿಮ್ ಶಕ್ತಿನ ತೆಗೆದಾಕುತ್ತೆ ಅನ್ನೋ ತರ. ಸೊ ಅಂಥದ್ದೊಂದು ಭಾವ. ಸೊ ಇಟ್ ಇಸ್ ರಿಲೀಸ್ ನಾವ್. ಸೊ ಖಂಡಿತ ರಿಯಲ್ ಎಸ್ಟೇಟು, ಟೆಕ್ನಿಷಿಯನು, ಎಲೆಕ್ಟ್ರಿಷಿಯನು, ಆರ್ಕಿಟೆಕ್ಚರು, ಇಂಜಿನಿಯರು, ಪವರ್ ಸೆಕ್ಟರು, ಮೈನಿಂಗ್ ಸೆಕ್ಟರು, ಸ್ಟೀಲ್ ಸೆಕ್ಟರು, ಸಿಮೆಂಟ್ ಸೆಕ್ಟರು, ಕನ್ಸ್ಟ್ರಕ್ಷನ್ ಸೆಕ್ಟರ್, ಈ ರೀತಿಯಲ್ಲಿ ಇರತಕ್ಕಂಥದ್ದು ತಾಂತ್ರಿಕತೆ ವಿಭಾಗದಲ್ಲಿ, ಯಾಂತ್ರಿಕ ವಿಭಾಗದಲ್ಲಿ, ಯಂತ್ರಗಳ ವಿಭಾಗದಲ್ಲಿ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ವಾರ. ಮಕರ ರಾಶಿ 2 ದಿನ ತಡ್ಕೊಳ್ಳಿ, ಭಾಗ್ಯಕ್ಕೆ ಬರ್ತಾ. ಕುಜ ನಿಮಗೆ ಲಾಭಾಧಿಪತಿ, ಸುಖಾಧಿಪತಿ ಭಾಗ್ಯಕ್ಕೆ ಬರ್ತಿದೆ ಅಂದ್ರೆ ಭಾಗ್ಯೋದಯ ಆಗ್ಲೇಬೇಕು. ರಿಯಲ್ ಎಸ್ಟೇಟ್ ಏಜೆಂಟ್, ಕನ್ಸ್ಟ್ರಕ್ಷನ್, ಸ್ಟೀಲು, ಸಿಮೆಂಟು, ವರ್ತಕರು, ದೊಡ್ಡ ದೊಡ್ಡ ಲ್ಯಾಂಡ್ ಡೆವಲಪರ್ಸು, ಲ್ಯಾಂಡನ್ನ ಸೇಲ್ಸ್ ಮಾಡ್ತಕ್ಕಂಥದ್ದು, ಮಾರ್ಕೆಟಿಂಗ್ ಮಾಡೋದು, ಅಪಾರ್ಟ್ಮೆಂಟು, ಸರ್ವಿಸ್ ಅಪಾರ್ಟ್ಮೆಂಟ್ಸು, PGಗಳು ನಡೆಸೋದು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಒಂದು ಜಾಕ್ಪಾಟ್ ವಾರವಾಗಿ ಬದಲಾಗತಕ್ಕಂಥ ಒಂದು ವಾರ. ಡೋಂಟ್ ವರಿ. ಇನ್ನು ಕುಂಭರಾಶಿ ದಶಮಾಧಿಪತಿ ಅಷ್ಟಮ, ಸಪ್ತಮದಲ್ಲಿ ನಿಂತ್ಕೊಂಡು ಒಳ್ಳೇದದು ಲಾಕ್ ಆಗ್ಬಿಟ್ಟಿದ. ನಿಮಗೂ ಕುಜನಿಗೂ ಯುದ್ಧವೇ. ಬಿಡುಗಡೆ ಆಗ್ತಾನೆ. ನಿಮ್ಮ ಹೋರಾಟ ಶಕ್ತಿ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತದೆ. ಟೆಕ್ನಿಕಲಿ ಇರ್ತಕ್ಕಂಥ ಎಷ್ಟೆಷ್ಟೋ ದೊಡ್ಡ ಸಮಸ್ಯೆಗಳನ್ನ ಬಿಡುಗಡೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಿಮ್ಮದಾಗತಕ್ಕಂಥ ವಾರ. ಸ್ವಲ್ಪ ಕುಜ ಅಷ್ಟಮದಲ್ಲಿರೋದು, ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಕೋಪಿಷ್ಠರಾಗ್ತೀರಿ, ಸಿಟ್ಟು ಜಾಸ್ತಿ ಆಗುತ್ತೆ. ಕುಂಭರಾಶಿಯವರಿಗೆ ಕೋಪ ಜಾಸ್ತಿ, ಆದ್ರೆ ಅದು 10 ನಿಮಿಷದ ಕೋಪ. ಬಟ್ 10 ನಿಮಿಷದಲ್ಲಿ ಏನೇನಾಗ್ಬೇಕೋ ಪ್ರಳಯ, 10 ನಿಮಿಷ ಸುನಾಮಿ ಏನು ದಿನಪೂರ್ತಿ ಬರುತ್ತಾ? ಒಂದ್ಸಲಿ ಉಕ್ಕುತ್ತೆ ಅಷ್ಟೇ. ಭೂಕಂಪ ಏನು ದಿನಪೂರ್ತಿ ಉಕ್ಕುತ್ತಾ? ದಿನಪೂರ್ತಿ ಅಲ್ಲಾಡಿಸುತ್ತಾ? ಇಲ್ಲವಲ್ಲ. ಸೊ ಆ ರೀತಿ 10 ನಿಮಿಷ ಸಾಕು, 1 ನಿಮಿಷ ಸಾಕು, ಭೂಮಿ ಹಿಂಗೆ ಅಲ್ಲಾಡ್ಬಿಟ್ರೆ ಎಲ್ಲ ಮುಗಿದೋಯ್ತು. ಸೊ ಕುಂಭರಾಶಿ ಅದೊಂದು ನೋಡ್ಕೊಳ್ಳಿ. ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಪೂಜೆ, ಸುಬ್ರಹ್ಮಣ್ಯರ ಸೇವೆ. ಅಯ್ಯ, ನನ್ನ ಕೋಪ ತಾಪ ನನ್ನ ಕೆಲಸದ ಮೇಲೆ, ನನ್ನ ಬಲದ ಮೇಲೆ, ನನ್ನ ಅಧಿಕಾರದ ಮೇಲೆ, ಅಭಿವೃದ್ಧಿಯ ಮೇಲೆ, ಆಡಳಿತದ ಮೇಲೆ ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ಕೊಡುವಿನ ಬಡವರ ಮೇಲೆನೋ ಸಾಮಾನ್ಯರ ಮೇಲೆನೋ ಯುದ್ಧಕ್ಕೆ ಹೋಗೋದ ಹಾಗೆ ನನ್ನನ್ನು ತಡಿ ಅಂತ ಕೇಳ್ಬೋದು. ಮೀನರಾಶಿ ಇಟ್ಸ್ ಅ ಜಾಕ್ಪಾಟ್ ವಾರ. ಕುಜ ನಿಮ್ಮ ಯೋಗಕಾರಕ, 6ನೇ ಮನೆ ಅದ್ಭುತ. ಆದ್ರೆ ತುಂಬಾ ಕೆಲಸ ಕಾರ್ಯಗಳು ನಿಂತೋಗಿತ್ತು. ಅದರಲ್ಲೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿದ್ರಿ, ಮೈನಿಂಗು, ಬೆಂಕಿ, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ದೊಡ್ಡ ದೊಡ್ಡ ಸಂಸ್ಥೆಗಳು, ವ್ಯವಸ್ಥೆಗಳು, ಏನೋ ಒಂಥರ ಲಾಸ್ಟ್ ಆಲ್ಮೋಸ್ಟ್ ಒಂದು 6 ಮಂತಿಂದ ಜಾಮೆ. ಮಿಥುನಕ್ಕೆ ಬಂದಾಗಿಂದಲೂ ಕುಜ ನಿಮ್ಮನ್ನ ಹಿಡಿದಿಟ್ಕೊಬಿಟ್ಟಿದ್ದ. ಕುಜಸ್ತಂಭನ ಅಂತ ಹೇಳ್ತೀವಿ. ಕುಜ ಅಂದ್ರೇನೆ ಶಕ್ತಿ, ಕುಜ ಅಂದ್ರೇನೆ ಬಲ, ಕುಜ ಅಂದ್ರೇನೆ ಭೂಮಿ, ಅಧಿಕಾರ, ದರ್ಪ. ಅವನೇ ಹಿಂಗಾಗ್ಬಿಟ್ರೆ ಹೌದಲ್ವಾ? ಅಂತವನು ಕನ್ಯಾ ರಾಶಿಗೆ ಈಸ್ ಮೂವಿಂಗ್. ದಶಮ ಸ್ಥಾನ ನೋಡ್ತಾನೆ ಆತ. ನಿಮ್ಮ ದಶಮ ಸ್ಥಾನವನ್ನು ಗುರು ಶುಕ್ರ ಬೇರೆ ನೋಡ್ತಾರೆ. ಫ್ಯಾಂಟಾಸ್ಟಿಕ್ ವಾರ. ಎಬ್ಬರಿಸುತ್ತೆ, ಯಾರೋ ಬರ್ತಾರೆ, ನಿಲ್ತಾರೆ, ಒಂದೊಂದೇ ಬಿಡಿಸ್ಕೊಳ್ಳುವಷ್ಟು. ಅದು ಕನ್ಯಾ ರಾಶಿ ಬಂದು ಅನಾಲಿಸಿಸ್ ರಾಶಿ. ಅಂತ ರಾಶಿ ಕುಜ ಬರೋದು ನಿಮ್ಗೆ ರಾಜಯೋಗ ತಂದುಕೊಡುತ್ತೆ. ಸೊ ಅನಾಲಿಟಿಕಲಿ ಯು ವಿಲ್ ಬಿ ಸ್ಟ್ರಾಂಗ್. ನಿಮ್ ಪ್ಲಾನಿಂಗ್ ವರ್ಕ್ ಆಗ್ತಿರ್ಲಿಲ್ಲ, ನಿಮ್ ಡಿಸೈನಿಂಗ್ ವರ್ಕ್ ಆಗ್ತಿರ್ಲಿಲ್ಲ, ನಿಮ್ ಜೊತೆಲಿರೋ ಸರಿ ಇಲ್ಲ, ದ ರಾಂಗ್ ಟೈಮ್, ರಾಂಗ್ ಪ್ಲೇಸ್, ಥಿಂಗ್ಸ್ ಹ್ಯಾಸ್ ಬಿನ್ ಮೇಡ್ ಯು ಸ್ಟ್ರಕ್. ಯಾರೋ ಹೇಳ್ಕೊಂಡು ಬಂದು ಸಿಕ್ಕಾಕಿಸ್ಬಿಟ್ರ, ಬೇಕಿತ್ತ ನನಗೆ ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ದಾರಿ ಮಾಡುತ್ತೆ. ವಿಶೇಷ ಸ್ವಲ್ಪ ವಾದ ವಿವಾದಗಳು, ವಾಗ್ವಾದಗಳಿಗೆ ಒಳಗಾಗತಕ್ಕಂಥದ್ದುಂಟು. ಎಚ್ಚರಿಕೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಬೇಡಪ್ಪ, ನಮಗೂ ನಿಮಗೂ ಬೇಡ, ನಮ್ಮ ಶಕ್ತಿ ಇಷ್ಟೇ, ಏನೂ ಬೇಡ, ನಮ್ಮ ಪಾಡಿಗೆ ನಾವಿರ್ತೀವಿ. ಲಾಸ್ಟ್ ಒಂದು 45 to 50 ಡೇಸು ಜಜ್ಜ ಮಿನಿಮಮ್ ಏನ್ ಬಡ್ದಾಕಿತ್ತು ದಾಡ್ಬಿಟ್ಟಿದ್ರಿ. ಮೇ 18ರಿಂದ ಅಂತೂ ಎಳ್ಳೇಬಾರ್ದು.
ಕೇತು ಲಾಕ್ ಆದ ಸಿಂಹಕ್ಕೆ, ಅಲ್ಲಿ ಬಂದು ಕುಜ ಲಾಕ್ ಆಗ್ತಿದ್ದಾಗೆ ಪೂರ್ತಿಯಾಗಿ ಸ್ತಂಭನ ಆಗ್ಬಿಡ್ತು. ಇಟ್ಸ್ ಮೂವಿಂಗ್ ನಾವ್. ಇಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಎಷ್ಟು ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ನಾ ಹೇಳಿರ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.